ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಸ್ನೇಹಿತರೆ, ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ, ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳ ಮೇಲೆ ಉಪನ್ಯಾಸಗಳನ್ನ ಮಾಡುವಂತಹ ಒಂದು ಮಹತ್ತರ ಕಾರ್ಯಕ್ಕೆ ಧಾರವಾಡ ಕಟ್ಟೆ ಸಾಕ್ಷಿ ಆಗ್ತಾ ಇದೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 321 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 322ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ತಾವುಗಳು, ತಮ್ಮ ಪ್ರೀತಿ, ಭರವಸೆ, ಹಾರೈಕೆ ಯಾವಾಗಲೂ ನಮ್ಮೊಂದಿಗಿದೆ. ಹೀಗಾಗಿ ಧಾರವಾಡ ಕಟ್ಟೆ ಇಂದು ನಾಡಿನಾದ್ಯಂತ ಎಲ್ಲ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪುರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆಯ ನಮ್ಮ ಮತ್ತೊಂದು ಮಹತ್ವ ಕಾರ್ಯವಾಗಿದೆ. 322ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪಲ್ಲವಿ ಡಿ ಇಲ್ಕಲ್, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಾಮರಾಜನಗರ, ಇವರು ಶೇಕ್ಸ್ಪಿಯರ್ನ ಹೆನ್ರಿ VI ಭಾಗ 2 ನಾಟಕದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆ ಎಲ್ಲರ ವತಿಯಿಂದ ಅವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ನಮಸ್ತೆ. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೂನೂರ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತವಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ, ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದಂತಹ ಪಲ್ಲವಿ ಡಿ ಇಲ್ಕಲ್ ಮೇಡಮ್ ಅವರು ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಾಮರಾಜನಗರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 2017ನೇ ಇಸವಿಯಲ್ಲಿ ಈ ಕಾಲೇಜಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿ ಇಂದಿನವರೆಗೂ ಕೂಡ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಇಷ್ಟು ಹೇಳುತ್ತಾ ಇವತ್ತಿನ ಉಪನ್ಯಾಸಕರಾದ ಪಲ್ಲವಿ ಡಿ ಇಲ್ಕಲ್ ಮೇಡಮ್ ಅವರಿಗೆ ಸ್ವಾಗತವನ್ನ ಬಯಸುತ್ತೇನೆ. ನಮಸ್ತೆ ಮೇಡಮ್. ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ, ನಂತರ ಅಧ್ಯಕ್ಷರ ಪೂರಕ ಮಾತುಗಳು ಇರಲಿವೆ. ಕೊನೆಯಲ್ಲಿ ಕೆಲವೊಂದು ನಿಮಿಷದ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂದು ಸವಿನಯವಾಗಿ ತಮಗೆ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮಗೆ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಪ್ಲೀಸ್ ಮೇಡಮ್. ಧನ್ಯವಾದಗಳು ಸರ್. ಕೇಳಿಸ್ತಾ ಇದೆ ಅಲ್ವಾ ಸ್ಪಷ್ಟವಾಗಿ? ಕೇಳಿಸ್ತಾ ಇದೆ, ಸ್ಪಷ್ಟವಾಗಿ ಕೇಳ್ತಾ ಇದೆ. ಈ ಧಾರವಾಡ ಕಟ್ಟೆಯ ಬೆನ್ನೆಲುಬಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರೇ, ವಿಜಯಲಕ್ಷ್ಮಿ ತಾಂಡ್ರೆಡ್ಡಿ ಮೇಡಮ್ ರವರೇ, ಪ್ರಶಾಂತ್ ಮಾಂದ್ರೆ ಅವರೇ, ಹಾಗೆ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನ ಅರ್ಪಿಸುತ್ತಾ, ಎಲ್ರಿಗೂ ನಮಸ್ಕಾರ. ಅದು ರಾಣಿಯೊಬ್ಬಳು ಇಂಗ್ಲೆಂಡ್ ಅನ್ನ ಶಕ್ತಿಯುತವಾಗಿ ಮಾಡಿದಂತಹ ಸಮಯ. ರಾಣಿಯೊಬ್ಬಳು ಆರ್ಥಿಕ ಸ್ಥಿರತೆ, ಸಾಮಾಜಿಕ ಭದ್ರತೆ, ಸಾಮ್ರಾಜ್ಯ ವಿಸ್ತಾರವನ್ನ ಮಾಡಿಕೊಟ್ಟಂತಹ ಸಮಯ. ನಾನ್ ಮಾತನಾಡ್ತಾ ಇರೋದು ಕ್ವೀನ್ ಎಲಿಜಬೆತ್ ಇಂಗ್ಲೆಂಡ್ ಅನ್ನ ಆಳಿದಂತಹ ಸಮಯ. ಈ ಸಮಯವನ್ನ ಇಂಗ್ಲೆಂಡಿನ ಇತಿಹಾಸದಲ್ಲಿ ಮತ್ತು ಸಾಹಿತ್ಯಿಕ ಇತಿಹಾಸದಲ್ಲಿಯೂ ಕೂಡ ನಾವು ಸುವರ್ಣ ಯುಗ ಅಂತ ಕರಿತೀವಿ. ಇದು ಎಲ್ಲರಿಗೂ ಜನಜನಿತವಾಗಿರುವಂತಹ ವಿಚಾರ. ಈ ಸಮಯದಲ್ಲಿ ಇದು ಸಾಮ್ರಾಜ್ಯದ ವಿಸ್ತರಣೆ ಅಥವಾ ಆರ್ಥಿಕ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಕಲೆ, ಸಾಹಿತ್ಯ, ಮನೋರಂಜನೆ, ನಾಟಕ, ಕಾವ್ಯ, ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಾವು ಅಭಿವೃದ್ಧಿಯನ್ನ ನಾವು ಕಾಣ್ತೇವೆ. ವಿಶೇಷವಾಗಿ ಇಂಗ್ಲಿಷ್ ನಾಟಕವು ತನ್ನ ಪರಾಕಾಷ್ಠೆಯನ್ನ ತಲುಪಿತು ಈ ಹಂತದಲ್ಲಿ ಅಂತ ನಾವು ಹೇಳ್ಬೋದು. ಹಾಗೆ ಮುಂಬರುವ
ಸಾಹಿತ್ಯಕ್ಕೆ ಇದೊಂದು ದಾರಿದೀಪ ಅಥವಾ ಮೈಲಿಗಲ್ಲು ಆದಂತಹ ಸಮಯ ಕ್ವೀನ್ ಎಲಿಜಬೆತ್ಳ ಯುಗ, ಅಥವಾ ನಾವು ಸಾಹಿತ್ಯದವರು ಹೇಳೋದಾದ್ರೆ ಶೇಕ್ಸ್ಪಿಯರ್ನ ಯುಗ ಅಂತ ನಾವು ಹೇಳ್ತೀವಿ. ಇಂತಹ ಸಮಯದಲ್ಲಿ ವಿಶ್ವದ ಶ್ರೇಷ್ಠ ಕವಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಅಥವಾ ಪರಿಗಣಿಸಲ್ಪಡುವಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕಗಳು ಜನ ಮನ್ನಣೆಯನ್ನ ಪಡಿತವೆ. ಯಾಕೆ ಅಂತಂದ್ರೆ ಶೇಕ್ಸ್ಪಿಯರ್ ಅವರು ತಮ್ಮ ಬರಹಗಳಿಗೆ ಜೀವವನ್ನ ತುಂಬಿರುವಂತವ್ರು. ಒಬ್ಬ ಮನಃಶಾಸ್ತ್ರಜ್ಞನಂತೆ ಆತ ಜನರ ಮನಸ್ಸನ್ನ ಅರ್ಥಕೊಂಡು ಬದುಕಿನ ಪಾಠಗಳನ್ನ ಅಲ್ಲಿ ಬರೆಯುವಂಥದ್ದು, ಹಾಗೆ ಪದಗಳಿಗೆ ಪಾತ್ರಗಳಿಗೆ ಜೀವ ತುಂಬುವಂತಹ ಕೆಲಸವನ್ನ ಶೇಕ್ಸ್ಪಿಯರ್ ಮಾಡಿರ್ತಾರೆ. ಇಂದು ನಾನು ಮಾತನಾಡ್ತಾ ಇರೋದು ಈಗಾಗ್ಲೇ ಹೇಳಿದ ಹಾಗೆ 6ನೇ ಹೆನ್ರಿಯ ಭಾಗ 2 ನಾಟಕ. ಇದು ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳಲ್ಲಿ ಒಂದು. ಇತಿಹಾಸವನ್ನ ಕಲೆಯಾಗಿ ರೂಪಿಸಿದ ಶಿಲ್ಪಿ ಶೇಕ್ಸ್ಪಿಯರ್. ಇತಿಹಾಸವನ್ನ ಬಹಳ ಸೊಗಸಾಗಿ ನಾಟಕದ ಮೂಲಕ ಸಾಮಾನ್ಯ ಜನರಿಗೆ ತಲುಪಿಸಿದಂತಹ ಶ್ರೇಯ ಶೇಕ್ಸ್ಪಿಯರ್ಗೆ ಸಲ್ಲುತ್ತದೆ. ಈ ನಾಟಕವನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಮೊದಲು ಕೆಲವು ಮುಖ್ಯವಾದ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು. ಹಾಗೆ ಶೇಕ್ಸ್ಪಿಯರ್ ಬಗ್ಗೆ ಈಗ ಆಲ್ರೆಡಿ ಹಲವಾರು ಸರಣಿ ಉಪನ್ಯಾಸಗಳು ನಡೆದಿದ್ದು ಅಲ್ಲಿ ಆತನ ಕುರಿತಾದ ಒಂದು ಪರಿಚಯ ನಮ್ಗೆ ಇದೆ. ನಾನು ಐತಿಹಾಸಿಕ ನಾಟಕಗಳ ಹಿನ್ನೆಲೆಯಲ್ಲಿ ಒಂದು ಚಿಕ್ಕ ಪರಿಚಯವನ್ನ ಕೊಟ್ಟು ಈ ಇಂದಿನ ನನ್ನ ವಿಷಯದ ಉಪನ್ಯಾಸವನ್ನ ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳನ್ನ ನಾವು ನೋಡೋದಾದ್ರೆ ನಾವು ಬಹಳ ಜನಪ್ರಿಯವಾಗಿ 2 ಭಾಗಗಳನ್ನ ಅಲ್ಲಿ ನೋಡ್ತೀವಿ. ಇಂಗ್ಲಿಷ್ ಇತಿಹಾಸದ ನಾಟಕಗಳು ಹಾಗೆ ರೋಮನ್ ಇತಿಹಾಸದ ನಾಟಕಗಳು ಅಂತ ನಾವು ಹೇಳ್ತೀವಿ. ಇವತ್ತು ನಾನು ಉಪನ್ಯಾಸ ಅಥವಾ ನಾನು ಮಾತನಾಡ್ತಿರೋದು ಇಂಗ್ಲಿಷ್ ನಾಟಕಗಳ ಕುರಿತಾಗಿ. ಇಲ್ಲಿ ಇಂಗ್ಲಿಷ್ ನಾಟಕಗಳನ್ನ ನಾವು ದೊಡ್ಡ 2 ವಿಭಾಗಗಳಾಗಿ ನೋಡ್ತೀವಿ. 10 ನಾಟಕಗಳ 2 ಸರಣಿ. ಫಸ್ಟ್ ಟೆಟ್ರಾಲಜಿ, ಸೆಕೆಂಡ್ ಟೆಟ್ರಾಲಜಿ ಅಂತ ಹೇಳುವಂಥದ್ದು. ಫಸ್ಟ್ ಟೆಟ್ರಾಲಜಿನಲ್ಲಿ ಹೆನ್ರಿ VI ಭಾಗ 1, 2, 3 ಮತ್ತು ರಿಚಾರ್ಡ್ ಥರ್ಡ್ ರಿಚಾರ್ಡ್ ಆ ನಾಟಕಗಳು ಸೇರ್ತವೆ. 2ನೇ ಭಾಗದಲ್ಲಿ 2ನೇ ರಿಚಾರ್ಡ್, 4ನೇ ಹೆನ್ರಿ ಭಾಗ 1, 2 ಮತ್ತು 5ನೇ ಹೆನ್ರಿಯ ಕುರಿತಾದ ನಾಟಕಗಳು. ಇದಲ್ಲದೆ ಕಿಂಗ್ ಜಾನ್, ಹೆನ್ರಿ VIII ಈ ನಾಟಕಗಳು ಕೂಡ ಇದ್ದಾವೆ. ಇನ್ನು ರೋಮನ್ ನಾಟಕಗಳು ನಾವು ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಸಿದ್ಧವಾದಂತಹ ಎಲ್ಲರಿಗೂ ಗೊತ್ತಿರುವಂತಹ ಜೂಲಿಯಸ್ ಸೀಸರ್ನ ಉದಾಹರಣೆ ನಾವು ಹೇಳ್ಬೋದು, ಹಾಗೆ ಆಂಟೋನಿಯೋ ಕ್ಲಿಯೋಪಾತ್ರ ಇತ್ಯಾದಿಗಳು. ಇನ್ನು ಶೇಕ್ಸ್ಪಿಯರ್ ಈ ನಾಟಕಗಳ ಕಥೆಗಳು ಆಲ್ರೆಡಿ ಪ್ರಚಲಿತವಾಗಿದ್ದಂತಹ ಕಥೆಗಳ ಮೂಲಗಳಿಂದಲೇ ತೆಗೆದುಕೊಂಡು ಈ ನಾಟಕಗಳನ್ನ ಬರೆದಿರುವಂತದ್ದು. ಇದಕ್ಕೆ ಕಾರಣಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಹಾಲಿನ್ಶೆಡ್ ರವರ ಕ್ರಾನಿಕಲ್ಸ್ ಮತ್ತೆ ಪ್ಲುಟಾರ್ಕ್ ನ ಲೈಫ್ಸ್ ಆಫ್ ಏನ್ಷಿಯಂಟ್ ನೋಬಲ್ ರೋಮನ್ಸ್ ಈ ಕೃತಿಗಳಿಂದ ಕಥೆಗಳನ್ನ ತೆಗೆದುಕೊಂಡು ಅವನ್ನ ನಾಟಕದ ಅಚ್ಚಿನಲ್ಲಿ ಸೊಗಸಾಗಿ ಇಟ್ಟಂತದ್ದು ಶೇಕ್ಸ್ಪಿಯರ್. ಇಲ್ಲಿ ಹಲವಾರು ಪ್ರಶ್ನೆಗಳು ನಮ್ಗೆ ಮೂಡ್ತವೆ, ಮತ್ತೆ ಹಲವಾರು ಅಂಶಗಳನ್ನ ನಾವಿಲ್ಲಿ ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ ಐತಿಹಾಸಿಕ ನಾಟಕಗಳನ್ನ ಯಾಕೆ ಶೇಕ್ಸ್ಪಿಯರ್ ಬರೆದ ಅನ್ನುವಂಥದ್ದು ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾಕೆ ಬರೆದರು, ಮತ್ತೆ ಅವು ಯಾಕೆ ಪ್ರಸಿದ್ಧಿಯಾದವು, ಯಾವ ಕಾರಣಕ್ಕಾಗಿ ಪ್ರಸಿದ್ಧಿಯಾದವು ಅನ್ನುವಂಥದ್ದು. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಶೇಕ್ಸ್ಪಿಯರ್ ಯುಗದಲ್ಲಿ ನಾಟಕ ಅನ್ನೋದು ಒಂದು ಬಹಳ ಪ್ರಮುಖವಾದ ಮನೋರಂಜನೆಯ ಸಾಧನ. ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ 1000 ಜನ ನಾಟಕಗಳನ್ನ ವೀಕ್ಷಿಸ್ತಾ ಇದ್ರು. ಮತ್ತೆ ಎಲಿಜಬೆಥನ್ ನಾಟಕಗಳನ್ನ ವೀಕ್ಷಿಸೋದ್ರಲ್ಲಿ ಶ್ರೀಮಂತರಿಂದ ಹಿಡಿದು ಸಾಮಾನ್ಯ ವರ್ಗದವರು ಎಲ್ಲರೂ ಕೂಡ ಆ ನಾಟಕಗಳನ್ನ ವೀಕ್ಷಿಸ್ತಾ ಇದ್ರು. ಮತ್ತೆ ಎಲಿಜಬೆಥನ್ ಜನರು ಬಹಳಷ್ಟು ಜನ ಅಶಿಕ್ಷಿತರಾಗಿದ್ರು ಅನ್ನುವ ವಿಷಯ ಕೂಡ ನಮ್ಗೆ ತಿಳಿದು ಬರ್ತಾ ಇದೆ. ಅವರಿಗೆ ಇತಿಹಾಸದಲ್ಲಿ ಒಂದು ಕುತೂಹಲ ಇದ್ದಲ್ಲಿ ಆ ಓದಿ ಇತಿಹಾಸವನ್ನ ತಿಳಿದುಕೊಳ್ಳೋದು ಅವರಿಂದ ಅಷ್ಟು ಸಾಧ್ಯವಿಲ್ಲದ ಕಾರಣ ನಾಟಕಗಳು ಅವರಿಗೆ ಬಹಳ ಸುಲಭವಾಗಿ ತಮ್ಮ ಗತವೈಭವದ ಅಥವಾ ಗತಕಾಲದ ಒಂದು ಕಥೆಗಳನ್ನ ತಿಳಿಸುವ ಕೆಲಸವನ್ನ ಮಾಡಿದ್ರಿಂದ ಐತಿಹಾಸಿಕ ನಾಟಕಗಳು ಕೂಡ ಈ ಕಾಲದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡಿತವೆ. ಹೇಗೆ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ರೋಮಿಯೋ ಜೂಲಿಯಟ್ ಇವೆಲ್ಲವೂ ಫೇಮಸ್ ಆಗ್ತಾವೋ ಹಾಗೆ ಈ ಐತಿಹಾಸಿಕ ನಾಟಕಗಳನ್ನು ಕೂಡ ವೀಕ್ಷಕರು ಎನ್ಕರೇಜ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಮೂಲ ಉದ್ದೇಶ ಮನೋರಂಜನೆಯಾಗಿತ್ತು. ಈ ನಾಟಕಗಳನ್ನ ಬರೆದಿದ್ದು ಪ್ರದರ್ಶನದ ಉದ್ದೇಶದಿಂದ ಮೂಲವಾಗಿ, ಇದು ಓದಲಿಕ್ಕೋಸ್ಕರ ಅಲ್ಲ.
ಆದಾಗ್ಯೂ ಕೂಡ ನಾವಿಂದು ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದ್ತಾ ಇದ್ದೀವಿ. ಓದಿದಾಗ್ಲೂ ನಾವು ಆ ರಸಗ್ರಹಣ ಮಾಡ್ತೀವಿ, ಆ ಒಂದು ಆಹ್ಲಾದವನ್ನ ನಾವು ತಗೋತೀವಿ, ಅದರಲ್ಲಿ ಅನುಮಾನವಿಲ್ಲ. ಆದ್ರೆ ಪ್ರದರ್ಶನಗೊಳ್ಳುವ ಉದ್ದೇಶದಿಂದನೇ ಈ ನಾಟಕಗಳನ್ನ ಬರೆದಿದ್ದು. ಜನರಿಗೆ ಇತಿಹಾಸದ ಕುರಿತಾದ ಕುತೂಹಲ, ಅದಲ್ಲದೆ ಇಲ್ಲಿ ಬಹಳ ಮುಖ್ಯವಾಗಿ ಇಂಗ್ಲೆಂಡ್ ಅನ್ನ ಆಳುತ್ತಿದ್ದಂತವಳು ಕ್ವೀನ್ ಎಲಿಜಬೆತ್, ಟ್ಯೂಡರ್ ಮನೆತನದ ರಾಣಿ ಆಕೆ. ಸೊ ಹೆನ್ರಿ 7ನೇ ಹೆನ್ರಿಯಿಂದ ಈ ಟ್ಯೂಡರ್ ವಂಶಾವಳಿ ಆರಂಭ ಆಗುತ್ತೆ. ಟ್ಯೂಡರ್ ವಂಶಾವಳಿಗಿಂತ ಮುಂಚೆ ಇಂಗ್ಲೆಂಡ್ ಅನ್ನ ಆಳಿದಂತಹ ವಂಶಗಳು ಅಥವಾ ಇಂಗ್ಲೆಂಡ್ ಅನ್ನ ಆಳುವುದಕ್ಕೋಸ್ಕರ ಕಿತ್ತಾಟದಿಂದಲೇ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಅಧಿಕಾರವನ್ನ ಸ್ಥಾಪಿಸೋದಕ್ಕೆ ಹೊಡೆದಾಡ್ತಾನೆ ಅಷ್ಟು ವರ್ಷಗಳ ಕಾಲ ಸೆಣಸಾಟ ನಡೆಸಿದಂತವ್ರು ಯಾರ್ಕ್ ಮನೆತನದವರು ಮತ್ತೆ ಲ್ಯಾಂಕೆಸ್ಟರ್ ಮನೆತನದವರು ಅಂತ ಹೇಳ್ತೀವಿ. ಸೊ ಈಗ ಟ್ಯೂಡರ್ ರಾಣಿಯೊಬ್ಬಳು ಎಲ್ಲಾ ರೀತಿಯ ಸ್ಥಿರತೆಗಳನ್ನ ಕೊಟ್ಟು ಒಂದು ಎಫೆಕ್ಟಿವ್ ಆಗಿ ರಾಜ್ಯವನ್ನ ಆಳ್ತಿರುವಂತಹ ಸಂದರ್ಭದಲ್ಲಿ ಹೆನ್ರಿ 8ನೇ ಹೆನ್ರಿಯ ಮಗಳು ಈ ರಾಣಿ ಎಲಿಜಬೆತ್. 8ನೇ ಹೆನ್ರಿ ಬಹಳ ಪ್ರಸಿದ್ಧನಾದಂತಹ ರಾಜ. ಹಲವಾರು ವಿಷಯಗಳಿಗೆ ಆತ ಪ್ರಸಿದ್ಧನಾಗಿದ್ದಾನೆ. ಅವನ 6 ಹೆಂಡತಿಯರು ಇಂದ ಹಿಡಿದು ಆತ ನೀಡಿರುವ ಕೊಡುಗೆಗಳಿಗೆ ಆತ ಪ್ರಸಿದ್ಧ. ಆತನ ಮಗಳು ಎಲಿಜಬೆತ್ ಜನಮನ್ನಣೆ ಗಳಿಸಿದಂತಹ ರಾಣಿ. ಸೊ ಇಂತಹ ಸಮಯದಲ್ಲಿ ನಾಟಕಗಳು ಈಗಿನ ಪರಿಸ್ಥಿತಿಗೂ ಹಿಂದೆ ಇದ್ದಂತಹ ಪರಿಸ್ಥಿತಿಗೂ ಒಂದು ವ್ಯತ್ಯಾಸವನ್ನ ತೋರಿಸುವ ಕೆಲಸವನ್ನ ಇಲ್ಲಿ ಮಾಡ್ತವೆ. ಸೊ ಎಲ್ಲೋ ಒಂದ್ ಕಡೆ ನಾವು ಏನ್ ಹೇಳ್ಬೋದು ಅಂತಂದ್ರೆ, ರಾಣಿಯ ಪ್ರಶಂಸೆ ಇನವೇ ಪಡೆಯುವ ಉದ್ದೇಶವೂ ಇರಬಹುದು ಎನ್ನುವ ಒಂದು ವಾದವನ್ನ ನಾವು ಇಲ್ಲಿ ಕಾಣ್ತೀವಿ. ಬಟ್ ಬಹಳ ಮುಖ್ಯವಾಗಿ ಮನೋರಂಜನೆಯೇ ಇಲ್ಲಿ ಉದ್ದೇಶವಾಗಿರುತ್ತದೆ. ಹಾಗೆ ಈ ಎಲ್ಲ ಇಂಗ್ಲಿಷ್ ಐತಿಹಾಸಿಕ ನಾಟಕಗಳು ಏನಿದ್ದಾವೆ ಇವು 14ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಇಂಗ್ಲೆಂಡಿನಲ್ಲಿ ನಡೆದಂತಹ ಈ ರಾಜವಂಶಗಳ ಹೋರಾಟ, ಮುಖ್ಯವಾಗಿ ಲ್ಯಾಂಕೆಸ್ಟರ್ ಮತ್ತು ಯಾರ್ಕ್ ಮನೆತನಗಳ ನಡುವಿನ ಹಕ್ಕು ಅಧಿಕಾರದ ಸೆಣಸಾಟ, ರಾಜಕೀಯ ಕುತಂತ್ರಗಳು, ಇವೆಲ್ಲವ ಒಂದು ಪ್ರದರ್ಶನವನ್ನ ಇಲ್ಲಿ ತೋರಿಸ್ತದೆ. ಹಾಗೆ ರಾಜಕೀಯ ಮತ್ತು ರಾಜನಾದವನ ಬಗ್ಗೆ, ಅರಸೊತ್ತಿಗೆಯ ಬಗ್ಗೆ ಕೆಲವೊಂದು ನೈಜತೆ ಕಲ್ಪನೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಒಂದು ಪರಿಗಣಿಸಬೇಕಾದ ಅಂಶ ಏನು ಅಂತಂದ್ರೆ, ಶೇಕ್ಸ್ಪಿಯರ್ ಸ್ವಲ್ಪ ಲೀನಿಯನ್ಸಿಯನ್ನ ತಗೋತಾನೆ. ಆತ ಐತಿಹಾಸಿಕ ನಾಟಕಗಳನ್ನ ಬರಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೈಜತೆಗೆ ಅಥವಾ ನಿಜವಾಗಿಯೂ ಏನ್ ನಡೆದಿದೆ ಅನ್ನೋ ವಿಚಾರಕ್ಕೆ ಪರಿಪೂರ್ಣವಾದಂತಹ ಒಂದು ಪ್ರಾಮುಖ್ಯತೆಯನ್ನ ಆತ ಕೊಡೋದಿಲ್ಲ. ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ಆತ ಮಾಡ್ಕೋತಾನೆ, ಕೆಲವೊಂದು ಪಾತ್ರಗಳನ್ನ ಸೇರಿಸ್ತಾನೆ. ಬಹುಮುಖ್ಯವಾಗಿ ಸಮಾಜದ ಎಲ್ಲ ಸ್ತರದ ಪಾತ್ರಗಳನ್ನ ಅವನ ನಾಟಕಗಳು ಒಳಗೊಂಡಿರ್ತವೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ 5ನೇ ಹೆನ್ರಿಲಿ ಫಾಲ್ಸ್ಟಾಫ್ ಅನ್ನೋ ಒಂದು ಪಾತ್ರ ಬರ್ತದೆ. ಅದು ಶೇಕ್ಸ್ಪಿಯರ್ ಆಡ್ ಮಾಡಿರುವಂತಹ ಪಾತ್ರ, ಅಥವಾ ಜೂಲಿಯಸ್ ಸೀಸರ್ ನಲ್ಲಿ ಸಾಮಾನ್ಯ ಜನರನ್ನ ಸೇರಿಸಿಕೊಂಡು ಮಾಡಿರುವಂತದ್ದು. ಬಹುಶಃ ಈ ಅಂಶಗಳು ಕೂಡ ಎಲಿಜಬೆತ್ ಜನರಿಗೆ ಇಷ್ಟವಾಗಿತ್ತು ಅಂತ ನಾವು ಹೇಳ್ಬೋದು. ಮತ್ತೆ ಕಥೆಗಳು ಮಧ್ಯಕಾಲೀನ ಇಂಗ್ಲೆಂಡ್ದಾಗಿದ್ರೂ ಕೂಡ ಪಾತ್ರಗಳು, ಸನ್ನಿವೇಶಗಳು, ಭಾಷೆ, ಮಾತುಗಳು ಶೇಕ್ಸ್ಪಿಯರ್ ಕಾಲದ ಸಾಮಾಜಿಕ ಕಮೆಂಟ್ರಿ ಅವು ಆಗಿರ್ತವೆ ಅನ್ನೋ ಅಂಶವನ್ನು ಕೂಡ ನಾವು ಆ ನಾಟಕಗಳನ್ನು ಓದಿದಾಗ ಗಮನಿಸುವಂತದ್ದು. ಸೊ 6ನೇ ಹೆನ್ರಿ ಭಾಗ 2 ಅದ್ರ ಬಗ್ಗೆ ಮಾತನಾಡುವಾಗ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಿರು ಪರಿಚಯ. 6ನೇ ಹೆನ್ರಿ ಭಾಗ 1, ಅದ್ರ ಬಗ್ಗೆ ಆಲ್ರೆಡಿ ಒಂದು ಉಪನ್ಯಾಸ ಪ್ಲಾನ್ ಆಗಿದೆ, ಅದರ ಚರ್ಚೆ ಆಗ್ತದೆ. ಒಂದು ಕಿರು ಪರಿಚಯವನ್ನ ಕೊಡುತ್ತಾ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಭಾಗ 1ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ನಡುವೆ ಯುದ್ಧಗಳು ನಡೀತಾ ಇರ್ತವೆ. 5ನೇ ಹೆನ್ರಿ ಬಹಳ ವೀರ ಯೋಧ ಅನ್ಸ್ಕೊಂಡವನು. ಆತ ವಶಪಡಿಸಿಕೊಟ್ಟಂತಹ ಫ್ರಾನ್ಸ್ನ ಪ್ರಾಂತ್ಯಗಳನ್ನ ಇಂಗ್ಲೆಂಡ್ ಕಳ್ಕೊಳ್ತಾ ಹೋಗ್ತದೆ ಅನ್ನುವಂಥದ್ದು. 6ನೇ ಹೆನ್ರಿ ಇನ್ನು ಅಪ್ರಾಪ್ತನಾಗಿರೋದ್ರಿಂದ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ 6ನೇ ಹೆನ್ರಿಯ ಲಾರ್ಡ್ ಪ್ರೊಟೆಕ್ಟರ್ ಆಗಿ, ಅವನ ಬದಲು ಅಂದ್ರೆ ಅವನಿದ್ದಾಗಿಯೂ ಅವನಿಗೆ ಸಹಾಯಕನಾಗಿ ಅಧಿಕಾರದ ಜವಾಬ್ದಾರಿಯನ್ನ ತಗೊಳ್ಳುವಂಥದ್ದು ಆಗತ್ತೆ. ಬಹಳ ಮುಖ್ಯ ಅಂದ್ರೆ ಇಲ್ಲಿ ಯಾರ್ಕ್ನ ರಾಜ
ಏನಿರ್ತಾನೆ ಆತನಿಗೆ ಇಂಗ್ಲೆಂಡಿನ ರಾಜನಾಗಲು ನಿಜವಾದ ಹಕ್ಕುದಾರ ತಾನೇ ಎನ್ನುವ ಒಂದು ಸತ್ಯದ ಅರಿವು ಇಲ್ಲಿ ಆಗ್ತದೆ. ಅಲ್ಲಿ ಒಂದು ಲೈನೇಜ್ ಅಂತ ಬರ್ತದೆ. ಕೌಟುಂಬಿಕವಾಗಿ ನೋಡ್ತಾ ಹೋದ್ರೆ ಇಂಗ್ಲೆಂಡಿನ ರಾಜನಾಗ್ಲಿಕ್ಕೆ ಅರ್ಹನ ಇರುವಂತದ್ದು ಈ ಯಾರ್ಕ್ಗೆ ಹೊರತು 6ನೇ ಹೆನ್ರಿ ಅಲ್ಲ ಅನ್ನುವ ವಿಷಯ. ಇದು ನಮ್ಗೆ ಭಾಗ 2ರಲ್ಲಿ ಇದರ ಪರಿಣಾಮವನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಸಂಕ್ಷಿಪ್ತ ಇಂಟ್ರೊಡಕ್ಷನ್ ಒಂದಿಗೆ ನಾನು ಮುಂದಿನ ನಮ್ಮ ನಾಟಕ 6ನೇ ಹೆನ್ರಿ ಭಾಗ 2ರ ಬಗ್ಗೆ ನಾನಿಲ್ಲಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. 6ನೇ ಹೆನ್ರಿ ಭಾಗ 2 ಈ ನಾಟಕದ ಮುಖ್ಯ ಪಾತ್ರಗಳನ್ನ ನಾವು ನೋಡೋದಾದ್ರೆ ಇಲ್ಲಿ 6ನೇ ಹೆನ್ರಿ ಇದ್ದಾರೆ, ಮತ್ತೆ ಅವರ ಪತ್ನಿ ಮಾರ್ಗರೇಟ್ ಆಫ್ ಆಂಜೋ ಅಂತ ಫ್ರೆಂಚ್ ದೇಶದ ಮಹಿಳೆ. ಆಕೆ ಇಲ್ಲಿ ರಾಣಿ ಆಗುವಂಥದ್ದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾದ ಪಾತ್ರಗಳನ್ನ ವಹಿಸುವವರು ಯಾರು ಅಂತಂದ್ರೆ ಅರಮನೆಯ ಆಸ್ಥಾನಿಕರು, ಗಣ್ಯ ವ್ಯಕ್ತಿಗಳು. ಇವರೆಲ್ಲ ಯಾರಪ್ಪ ಅಂದ್ರೆ ರಾಜನ ನೆಂಟರು. ಸೊ ಅರಮನೆಯಲ್ಲಿ ಅಧಿಕಾರಯುತವಾದಂತಹ ಸ್ಥಾನದಲ್ಲಿದ್ದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾಜನ ನೆಂಟರು. ಮತ್ತೆ ರಾಜ ಅವರಿಗೆಲ್ಲರಿಗೂ ಕೂಡ ಸವಲತ್ತುಗಳನ್ನ ಅಧಿಕಾರಗಳನ್ನ ಕೊಟ್ಟಿಟ್ಟಿದ್ದ. ಸೊ ಅವರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನ ಕೂಡ ಹೊಂದಿದವರು. ಇವರೆಲ್ಲ ಯಾರಪ್ಪ ಅಂತಂದ್ರೆ ಮೊದಲನೇದಾಗಿ ಗ್ಲೌಸೆಸ್ಟರ್, ಅವನು ಹಂಫ್ರಿ ಅಂತ ಕೂಡ ಕರೀತಾರೆ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು, ಈ ಎಲ್ಲ ಪಾತ್ರಗಳನ್ನ ನಾವು ಅವರ ಊರುಗಳು, ಅವ್ರು ಎಲ್ಲಿ ಅಧಿಕಾರವನ್ನ ಹೊಂದಿದ್ರು, ಯಾವ ಪ್ರಾಂತ್ಯದ ಅವರು ಅಧಿಕಾರಿಯಾಗಿದ್ರು ಆ ಊರುಗಳಿಂದ ನಾವು ಅವರನ್ನ ಗುರುತಿಸಲ್ಪಡ್ತೀವಿ. ಸೊ ಇಲ್ಲಿ ಗ್ಲೌಸೆಸ್ಟರ್ ಇದ್ದಾರೆ, ಯಾರ್ಕ್, ಕಾರ್ಡಿನಲ್, ಸೇಲ್ಸ್ಬರಿ, ವಾರ್ವಿಕ್, ಸೋಮರ್ಸೆಟ್, ಸುಫೋಕ್, ಹೀಗೆ ಮುಖ್ಯವಾದ ಪಾತ್ರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನಾಟಕ ಆರಂಭ ಆದಾಗ 6ನೇ ಹೆನ್ರಿಯ ಮದುವೆಯ ಒಂದು ಸಂದರ್ಭ. ಇಲ್ಲಿ 6ನೇ ಹೆನ್ರಿ ಫ್ರಾನ್ಸಿಗೆ ತನ್ನ ಬದಲಿಗೆ ವಧುವನ್ನ ಮದುವೆ ಆಗ್ಲಿಕ್ಕೆ ತನ್ನ ಬದಲಿಗೆ ಸುಫೋಕ್ ಅನ್ನುವಂತವನ್ನ ಕಳ್ಸಿರ್ತಾನೆ. ಸೊ ಅವನ ಹೆಸರು ವಾಲ್ಟರ್ ಡಿ ಲಾಪೋರ್. ಆತ ರಾಜನ ಬದಲಿಗೆ ಪ್ರಾಕ್ಸಿ ಅಂತಾರೆ, ವರನ ಜಾಗದಲ್ಲಿ ನಿಂತು ಆತ ಮಾರ್ಗರೇಟ್ ಅನ್ನ ಮದುವೆ ಆಗಿ ಬರ್ತಾನೆ. ಈ ಮದುವೆ ಬಹಳ ಚರ್ಚೆಗೆ ಆಸ್ಪದವನ್ನ ನೀಡುತ್ತೆ. ಯಾಕಂತಂದ್ರೆ ಮಾರ್ಗರೇಟ್ ಆಂಜೋನ ವಿವಾಹವಾದ ಕಾರಣ ಒಂದು ಒಪ್ಪಂದ ಆಗತ್ತೆ. ಆ ಒಪ್ಪಂದದ ಪ್ರಕಾರ 6ನೇ ಹೆನ್ರಿ ಆಂಜೋ ಮತ್ತೆ ಮೇನ್ ಎನ್ನುವ ಪ್ರಾಂತ್ಯಗಳನ್ನ ಫ್ರೆಂಚ್ಗೆ ವಾಪಸ್ ಬಿಟ್ಕೊಡ್ಬೇಕು ಅನ್ನುವಂತಹ ಕಂಡೀಷನ್ ಆಗತ್ತೆ. ಇದು 5ನೇ ಹೆನ್ರಿ ಬಹಳ ಕಷ್ಟಪಟ್ಟು ಕೊಂಡಂತದ್ದು. ಈ ಯುದ್ಧದಲ್ಲಿ ಬಹಳಷ್ಟು ಜನ ಹೊಡೆದಾಡಿರ್ತಾರೆ ಅಂತ ನಾವು ಹೇಳ್ಬಹುದು. ಮತ್ತೆ ಇಲ್ಲಿ ಈ ಮದುವೆನಲ್ಲಿ ಯಾವ ವರದಕ್ಷಿಣೆಯು ಯಾವ ಲಾಭವು ಇಂಗ್ಲೆಂಡಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಅಲ್ಲಿ ಆಗಿರೋದಿಲ್ಲ. ಹಾಗಾಗಿ ಈ ಮದುವೆ ಕುರಿತಾಗಿ ಟೀಕೆಗಳು ಬರ್ತವೆ ಉಪಯೋಗಿಲ್ಲ ಅಂತ. ಯಾವಾಗ ಆ ಮದುವೆಯ ಒಪ್ಪಂದವನ್ನ ಓದ್ತಾನೆ ಆವಾಗ್ಲೇ ಗ್ಲೌಸೆಸ್ಟರ್ಗೆ ಬಹಳ ನಿರಾಶೆ ಆಗ್ತದೆ. ಆತ ಇಂಗ್ಲೆಂಡ್ ಅನ್ನ ಕಾಯುವುದು ತನ್ನ ಜೀವನದ ಪರಮ ಕರ್ತವ್ಯ ಅನ್ಕೊಂಡು ಅತಿಯಾದ ದೇಶಭಕ್ತಿಯಿಂದ, ಅತಿಯಾದ ರಾಜಭಕ್ತಿಯಿಂದ, ದೇಶ ಅಲ್ಲ ರಾಜಭಕ್ತಿಯಿಂದ ಆತ ಇಂಗ್ಲೆಂಡ್ ಅನ್ನ ಕಾಯ್ತಾ ಇರ್ತಾನೆ. ಇದು ಆತನಿಗೆ ನಿರಾಶೆಯನ್ನ ಕೊಡ್ತದೆ. ಅದೇ ಸಂದರ್ಭದಲ್ಲಿ ನಾವು ಗಮನಿಸೋದು ಏನು ಅಂತಂದ್ರೆ ಇಲ್ಲಿ ಕಾರ್ಡಿನಲ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಚರ್ಚಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ, ಒಬ್ಬ ಧಾರ್ಮಿಕ ಸಂಸ್ಥೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ಆತ ಅರಮನೆಯ ರಾಜಕೀಯದಲ್ಲಿ ಭಾಗವಹಿಸುವುದು ಇಲ್ಲಿ ನಮ್ಗೆ ಒಂದು ಆ ಕಾಲದ ಒಂದು ಗುಣಲಕ್ಷಣವನ್ನೇ ಇಲ್ಲಿ ನಮ್ಗೆ ತೋರಿಸ್ತಾ ಇದೆ. ಆತ ಒರಟು ಮಾತಾಡುವಂಥದ್ದು, ಜಗಳವಾಡುವಂಥದ್ದು, ಒಳಸಂಚು ಮಾಡುವಂಥದ್ದು, ಚರ್ಚ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ರಾಜಕೀಯದಲ್ಲಿ ಭಾಗವಹಿಸ್ತಾನೆ. ಅವನು ಗ್ಲೌಸೆಸ್ಟರ್ನ ವಿರುದ್ಧ ಎಲ್ಲರನ್ನ ಎತ್ತಿ ಕಟ್ಟುವ ಒಂದು ಪ್ರಯತ್ನವನ್ನು ಕೂಡ ಅವನು ಮಾಡ್ತಾನೆ. ಸೊ ಅವನಿಗೆ ಗ್ಲೌಸೆಸ್ಟರ್ನ ಕಂಡ್ರೆ ಹೊಟ್ಟೆ ಕಿಚ್ಚು. ಆತ ರಾಜನ ಆಗ್ಲಿಕ್ಕೆ ಆತನ ಹತ್ರ ಎಲ್ಲ ಅಧಿಕಾರ ಇದೆ ಅನ್ನುವಂಥದ್ದು ಇಲ್ಲಿ ಹೊಟ್ಟೆ ಕಿಚ್ಚಿಗೆ ಕಾರಣವಾಗ್ತದೆ. ಹಾಗೆ ಈ ಹೊಸ ಎಂಟ್ರಿ ಯಾರಾಗಿದ್ದಾರೆ, ಮಾರ್ಗರೇಟ್ ಜೊತೆ ಬಂದಂತಹ ಸುಫೋಕ್, ಯಾರಿಗೂ ಗೊತ್ತಿಲ್ಲದ ವಿಷಯ ಏನಪ್ಪಾ ಅಂದ್ರೆ ಆತ ಮಾರ್ಗರೇಟ್ನ ಪ್ರೇಮಿ ಆಗಿರ್ತಾನೆ. ಅವನು ಆಕೆಗೆ ಸರ್ವಾಧಿಕಾರ ಕೊಡಿಸ್ಬೇಕು ಅನ್ನೋ ಕಾರಣದಿಂದಲೇ ಆಕೆಯನ್ನ ಮದುವೆ ಮಾಡಿಸಿ ಇಲ್ಲಿಗೆ ಬಂದಿರೋದನ್ನ ನಾವು ಕಾಣ್ತೀವಿ. ಸೊ ಒಳಸಂಚು ಆರಂಭ ಆಗೋದು ಇಲ್ಲಿ ಸುಫೋಕ್, ಕಾರ್ಡಿನಲ್ ಇವರಿಂದ. ಹಾಗೆ ಇವರೆಲ್ಲ ತೆರಳಿದ ಮೇಲೆ ನಾವು ನಾವು ನೊಬೆಲ್ಸ್ ಅಂತ ಹೇಳ್ತೀವಿ, ಆಸ್ಥಾನಿಕರು ಏನಿದ್ದಾರೆ, ಇವರೆಲ್ಲರ ಚರ್ಚೆಯನ್ನ ನಾನು ಓದ್ತಾ ಇರ್ಬೇಕಾದ್ರೆ ನನ್ಗೆ ಬಹಳ ಇಂಟ್ರೆಸ್ಟಿಂಗ್ ಚರ್ಚೆಯಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ ಅವರೆಲ್ಲರೂ ಗ್ಲೌಸೆಸ್ಟರ್ನ
ಹೇಟ್ ಮಾಡ್ತಾರೆ. ಮತ್ತೆ ಎಲ್ಲರೂ ಗ್ಲೌಸೆಸ್ಟರ್ನ ಪತನವನ್ನ ನೋಡ್ಬೇಕು ಅಂತ ಕಾಯ್ತಾ ಇರುವಂತವ್ರು ಅವ್ರಾಗಿರ್ತಾರೆ. ಹೇಗಾದ್ರೂ ಮಾಡಿ ಆತನನ್ನ ಕೆಳಗಿಳಿಸಬೇಕು ಅನ್ನುವಂತಹ ಮಾತು ಕೂಡ ಇಲ್ಲಿ ಬರ್ತವೆ. ಈ ನಡುವೆ ಯಾರ್ಕ್ ಏನಿರ್ತಾನೆ, ರಿಚಾರ್ಡ್ ಯಾರ್ಕ್, ಆತ ಈ ಎಲ್ಲರ ನಡುವಿನಲ್ಲಿ ಆತ ತನ್ನದೇ ಆದ ಒಂದು ಹುನ್ನಾರವನ್ನ ಮಾಡ್ತಿರ್ತಾನೆ. ಏನಪ್ಪಾ ಅಂತಂದ್ರೆ, ತಾನು ರಾಜನಾಗ್ಬೇಕು, ಅದಕ್ಕಾಗಿ ಪರಿಸ್ಥಿತಿಯು ತನ್ನ ಅನುಕೂಲಕ್ಕೆ ಬರುವವರೆಗೂ ಅಥವಾ ಬರುವಂತೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಆತ ಡಿಸೈಡ್ ಆಗ್ತಾನೆ. ಸೊ ಹೀಗೆ ಆರಂಭದಲ್ಲಿ ನಮ್ಗೆ ಯಾವ ದೃಶ್ಯ ಸಿಗುತ್ತದೆ ಅಂದ್ರೆ, ಅರಮನೆಯಲ್ಲಿ ರಾಜನ ಸುತ್ತ ಇರುವ ರಾಜನ ನೆಂಟರು ಎಲ್ಲರೂ ಕೂಡ ರಾಜನ ವಿರುದ್ಧ ಸಂಚು ಮಾಡುವವರೇ. ಹಾಗೆ ಇಲ್ಲಿ ಇನ್ನೊಂದು ವಿಷಯ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇವ್ರು ಇಷ್ಟೆಲ್ಲ ಧೈರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ, 6ನೇ ಹೆನ್ರಿ ಬಹುಶಃ ಒಬ್ಬ ಬಲಹೀನ ರಾಜನೇನೋ, ಆತ ಒಂದು ಚುಕ್ಕಾಣಿಯನ್ನ ಬಹಳ ಶಕ್ತಿಯುತವಾಗಿ ಹಿಡಿದಿಲ್ಲವೇನೋ ಅನ್ನುವಂಥದ್ದು ಇದು ಮುಂದೆ ಮುಂದೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಒಬ್ಬರು ಮತ್ತೊಬ್ಬರನ್ನ ದ್ವೇಷಿಸುವುದು, ಸಂಚುಗಳನ್ನ ರೂಪಿಸುವುದು, ರಾಜನ ಮೇಲೆ ಅಭಿಮಾನವನ್ನ ಯಾರು ಕೂಡ ತೋರಿಸೋದಿಲ್ಲ. ಗ್ಲೌಸೆಸ್ಟರ್ ಒಬ್ಬನನ್ನ ಹೊರತುಪಡಿಸಿ ಯಾರಿಗೂ ಕೂಡ ರಾಜನ ಮೇಲೆ ಆ ಗೌರವ ಇರೋದಿಲ್ಲ. ಇದರ ಒಂದು ಪರಿಚಯವನ್ನ ನಾವು ಮೊದಲನೇ ಆಕ್ಟ್ ನಲ್ಲಿನೇ ಕಾಣ್ತೇವೆ. ಇನ್ನು ಇಲ್ಲಿ ಗ್ಲೌಸೆಸ್ಟರ್ ನ ಹೆಂಡತಿ ಇಲೆನೋರ್, ಆಕೆಗೆ ರಾಣಿ ಆಗ್ಬೇಕೆನ್ನುವ ಮಹತ್ವಾಕಾಂಕ್ಷೆ ಇರ್ತದೆ. ಈತ ರಾಜನಿಗೆ ಅಂಕಲ್ ಆಗ್ಬೇಕು, ಆಕೆ ರಾಣಿ ಆಗ್ಬೇಕು ಅನ್ನುವ ಮಹತ್ವಾಕಾಂಕ್ಷೆ ಆಕೆಗೆ ಇರ್ತದೆ. ಆದ್ರೆ ಗ್ಲೌಸೆಸ್ಟರ್ಗೆ ಆ ರೀತಿಯ ಮಹತ್ವಾಕಾಂಕ್ಷೆ ಇರೋದಿಲ್ಲ. ಇಲ್ಲಿ ಆಕೆ ಕೆಲವೊಂದು ವಿಚಿತ್ರವಾದ ಪ್ರಯತ್ನಗಳನ್ನ ಮಾಡ್ತಾಳೆ. ಮತ್ತೆ ಒಂದು ಸಂದರ್ಭದಲ್ಲಿ ಗ್ಲೌಸೆಸ್ಟರ್ ತನಗ್ ಬಿದ್ದಂತಹ ಒಂದು ಕನಸಿನ ಬಗ್ಗೆ ಹಂಚ್ಕೋತಾನೆ. ಆತ ಹೇಳ್ತಾನೆ, ಆತನ ಕನಸಿನಲ್ಲಿ ಆತನ ಬ್ಯಾಡ್ಜ್ ಅನ್ನ ಯಾರೋ 2 ತುಂಡಾಗಿ ಮಾಡಿದ್ರು ಅಂತ ಹೇಳ್ತಾನೆ. ಆಗ ಇಲಿನೋರ್ ಹೇಳ್ತಾಳೆ, ತನಗೂ ಕೂಡ ಒಂದು ಕಲ್ಪನೆ ಆಗಿತ್ತು. ಅದೇನು ಅಂದ್ರೆ, ತಾನು ರಾಣಿ ಆಗಿದ್ದಾಳೆ, ತನ್ನ ಮುಂದೆ ಹೆನ್ರಿ ಮತ್ತೆ ಮಾರ್ಗರೇಟ್ ಇಬ್ರು ತಲೆ ತಗ್ಗಿಸಿ ನಿಂತಿದ್ದಾರೆ, ಎಲ್ರೂ ಗೌರವ ಕೊಡ್ತಿದ್ದಾರೆ ಅನ್ನುವಂಥದ್ದು. ಶೇಕ್ಸ್ಪಿಯರ್ ತನ್ನೆಲ್ಲ ನಾಟಕಗಳಲ್ಲಿ, ನೀವು ಜೂಲಿಯಸ್ ಸೀಸರ್ ಆಗಿರ್ಬಹುದು, ಈ ಕತೆಗಳನ್ನ ಕನಸುಗಳನ್ನ ಬಹಳ ಸೊಗಸಾಗಿ ಬಳಸ್ಕೊಂತಾನೆ. ಕನಸುಗಳು ಬೀಳೋದು, ಆ ಕನಸುಗಳನ್ನ ನಿಜ ಮಾಡ್ಲಿಕ್ಕೆ ಹೋಗುವ ಪ್ರಯತ್ನದಲ್ಲಿ ಎಡುವಂತ ವಿಚಾರಗಳನ್ನ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಾನೆ. ತನ್ನ ಕನಸನ್ನ ಹೇಗಾದ್ರೂ ನಿಜ ಮಾಡಿಕೊಳ್ಬೇಕು ಅಂತ ಈಕೆ ಮಹತ್ವಾಕಾಂಕ್ಷೆಯಿಂದ ಯೋಚಿಸ್ತಿರುವಾಗ್ಲೇನೆ, ಆಲ್ರೆಡಿ ಗ್ಲೌಸೆಸ್ಟರ್ಗೆ ಬಲೆ ಹಾಕುತ್ತಿರುವಂತಹ ಜನ ಒಂದು ಸಂಚನ್ನ ರೂಪಿಸಿರ್ತಾರೆ. ಅಲ್ಲಿ ಜಾನ್ ಹ್ಯೂಮ್ ಅನ್ನುವ ಒಬ್ಬ ಈಕೆ ಬಳಿ ಬಂದು ಮಾಟಗಾತಿಯನ್ನ ಕರೆದುಕೊಂಡು ಬಂದು ವಿಚಾರಗಳನ್ನ ತಿಳಿದುಕೊಳ್ಳುವ ಒಂದು ದಾರಿಯನ್ನ ಈಕೆಗೆ ಸಜೆಸ್ಟ್ ಮಾಡಿರ್ತಾನೆ. ಇಲ್ಲಿ ದ ರೋಲ್ ಆಫ್ ಸೂಪರ್ಸ್ಟಿಷನ್ಸ್ ಅಂಡ್ ವುಮೆನ್ಸ್ ಅಂತ ನಾವು ಹೇಳ್ಬೋದು. ಇದು ಕೂಡ ಶೇಕ್ಸ್ಪಿಯರ್ ಎಲ್ಲ ನಾಟಕಗಳಲ್ಲಿ ಆಲ್ಮೋಸ್ಟ್ ನಾವು ನೋಡ್ತೀವಿ. ನೀವು ಜೂಲಿಯಸ್ ಸೀಸರ್ ನಲ್ಲಿ ನೋಡಿರ್ಬೋದು, ಕಾಲ್ಪುರ್ನಿಯಾಗೆ ಬಿದ್ದಂತಹ ಕನಸು ಮತ್ತೆ ಆ ಬಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗೆ ನಾವು ಯಾವ್ದದು ನಮ್ಮ ಮ್ಯಾಕ್ಬೆತ್ ನೋಡಿದಾಗ ಹೇಗೆ ಆ ವಿಚಸ್ ಹೇಳಿದಂತಹ ಮಾತುಗಳ ಪರಿಣಾಮ ನಾವು ನೋಡ್ತೀವಿ. ಹಾಗೆ ಇಲ್ಲಿಯೂ ಕೂಡ ವಿಚ್ ಅನ್ನ ಕರೆಸ್ತಾರೆ, ಮಾಟ ಮಂತ್ರ ಮಾಡಿ ಆತ್ಮವನ್ನ ಪ್ರಶ್ನೆ ಕೇಳುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋದಾಗ, ಇದು ಒಂದು ಬಲೆ ಅನ್ನೋದು ಆಕೆಗೆ ಗೊತ್ತಿರೋದಿಲ್ಲ. ಹಾಗೆ ಮಾಡ್ಲಿಕ್ಕೆ ಹೋದಾಗ ಆಸ್ಥಾನಿಕರು ಅವರನ್ನ ಅಟ್ಯಾಕ್ ಮಾಡ್ತಾರೆ ಮತ್ತು ಆಕೆಯನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು, ಆಕೆಯನ್ನ ಬಂದಿಯಾಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವೊಂದು ಹೇಳಿಕೆಗಳನ್ನ ನಾವಲ್ಲಿ ಅಬ್ಸರ್ವ್ ಮಾಡ್ಬೇಕು. ಗ್ಲೌಸೆಸ್ಟರ್ ತನ್ನ ಬೆಡ್ ಮೇಲೆ ಸತ್ತು ಹೋಗ್ತಾನೆ ಅನ್ನುವ ಒಂದು ಹೇಳಿಕೆ ಅಲ್ಲಿ ಇರ್ತದೆ. ಹೀಗೆ ಆ ಹೇಳಿಕೆಗಳ ಒಂದು ವಿಚಾರವನ್ನು ಶೇಕ್ಸ್ಪಿಯರ್ ಬಳಸ್ತಾನೆ. ಮೇ ಬಿ ಆಗಿನ ಕಾಲದ ಜನ ಇದನ್ನೆಲ್ಲ ನಂಬ್ತಾ ಇದ್ರು. ಸೊ ಆ ಸಂಸ್ಕೃತಿಯ ಒಂದು ಭಾಗವಾದ ಈ ನಂಬಿಕೆಗಳನ್ನು ಕೂಡ ಆತ ತನ್ನ ನಾಟಕಗಳಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ತಗೊಂಡ್ ಬಂದಿದ್ದಾನೆ ಅನ್ನುವಂಥದ್ದು. ಸೊ ಮಾರ್ಗರೇಟ್ ಅನ್ನ ಸೆಂಟ್ ಆಲ್ಬನ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಸಾರಿ, ಇವಳನ್ನ ಎಲಿನೋರ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಆಕೆಗೆ ರಾಜ ಆಕೆ ಅರಮನೆಯ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬಳಾಗಿದ್ರಿಂದ
ಆಕೆಗೆ ಕೊಟ್ಟಂತಹ ಶಿಕ್ಷೆ ಏನು ಅಂತಂದ್ರೆ ಪ್ರಾಯಶ್ಚಿತ್ತ ಅಥವಾ 3 ದಿನಗಳ ಒಂದು ಏನೋ ಪಬ್ಲಿಕ್ ಶೇಮ್ ಅಂದ್ರೆ ಅವಮಾನ ಮತ್ತು ಆಕೆನ ಒಂದು ಐಲ್ಯಾಂಡ್ ನಲ್ಲಿ ಬಂದಿಯಾಗಿ ಇಡುವಂತಹ ಒಂದು ಶಿಕ್ಷೆಯನ್ನ ಆಕೆಗೆ ಕೊಡ್ತಾರೆ. ಇದರ ಪರಿಣಾಮ ಗ್ಲೌಸೆಸ್ಟರ್ ನ ಮೇಲೆ ಆಗುತ್ತೆ ಅನ್ನುವಂಥದ್ದು. ಆ ಕಾನ್ವರ್ಸೇಷನ್ ಬಹಳ ದುಃಖದಾಯಕವಾದಂಥದ್ದು. ಇಡೀ ನಾಟಕದಲ್ಲಿ ಯಾರಾದ್ರೂ ಒಬ್ಬ ನಮ್ಗೆ ಇನ್ನಸೆಂಟ್ ವ್ಯಕ್ತಿ ಸಿಗ್ತಾನೆ ಅಂದ್ರೆ ಅದು ಗ್ಲೌಸೆಸ್ಟರ್. ಆತ ಬಹಳ ದುಃಖವನ್ನ ಅಲ್ಲಿ ಅನುಭವಿಸ್ತಾನೆ. ಹಾಗೆ ಮಾರ್ಗರೆಟ್ ರಾಣಿ, ಆಕೆಯೂ ಕೂಡ ಬಹಳ ಬಹಳ ಮಹತ್ವಾಕಾಂಕ್ಷೆಯನ್ನ ಹೊಂದಿದಂತಹ ರಾಣಿ. ಆಕೆ ಬಂದಾಗ ಏನ್ ಗಮನಿಸ್ತಾಳೆ ಅಂತಂದ್ರೆ 6ನೇ ಹೆನ್ರಿ ತನ್ನ ಗಂಡ ಏನಿದ್ದಾನೆ ಅವನಿಗೆ ಆಸಕ್ತಿಗಳು ಹೆಚ್ಚಾಗಿ ಇದ್ದಾವೆ ಅನ್ನೋದನ್ನ ಆಕೆ ಗಮನಿಸ್ತಾಳೆ. ಇಂಗ್ಲೆಂಡಿನಲ್ಲಿ ಬಹುಶಃ ಹೆನ್ರಿ ರಾಜನಿಗಿಂತ ಜಾಸ್ತಿ ಗೌರವ ಗ್ಲೌಸೆಸ್ಟರ್ ಮತ್ತು ಆತನ ಹೆಂಡತಿಗೆ ಸಿಗ್ತಾ ಇದ್ದದನ್ನ ಈಕೆ ಸಹಿಸ್ಲಿಕ್ಕೆ ಈಕೆಗೆ ಆಗೋದಿಲ್ಲ. ಈಕೆಗೂ ಕೂಡ ಸರ್ವಾಧಿಕಾರ ಬೇಕಾಗಿರ್ತದೆ. ಸೊ ಎಲ್ಲೋ ಒಂದ್ ಕಡೆ ಬಹಳ ಫನಿಯಾಗಿ ಅವಳು ಹೇಳ್ತಾಳೆ, ಏನಂದ್ರೆ ಹಿಸ್ ಚಾಂಪಿಯನ್ಸ್ ಆರ್ ದ prophets and apostles, his weapons holy sauce of sacred writ, his study is his tilted yard, and his loves are brazen images of canonized saints. ಅಂದ್ರೆ ಹೆನ್ರಿಗೆ ಪೂರ್ತಿಯಾಗಿ ಆಸಕ್ತಿ ಇದ್ದಂತಹ ವಿಚಾರಗಳು ಯಾವುದು ಅಂತಂದ್ರೆ ಧಾರ್ಮಿಕತೆ, ಸನ್ಯಾಸಿಗಳು, ಸ್ಪಿರಿಚುವಾಲಿಟಿ, ಇವೇ ಆಸಕ್ತಿಗಳನ್ನ ಆತ ಹೊಂದಿದ್ದ. ಹಾಗಾದ್ರೆ ನಮ್ಗೊಂದು ಪ್ರಶ್ನೆ ಮಾಡುತ್ತೆ, ಇಷ್ಟೊಂದು ಧಾರ್ಮಿಕ ಆಸಕ್ತಿಗಳನ್ನ ಹೊಂದಿದಂತಹ ರಾಜ ಸುಂದರವಾದ ಒಬ್ಬ ಮಹಿಳೆಯನ್ನ ಮದುವೆ ಆಗ್ಲಿಕ್ಕೆ ಆಸೆ ಪಟ್ಟಿದ್ದು ಅಲ್ಲದೆ ಆಕೆಗೋಸ್ಕರ 2 ಪ್ರಾಂತ್ಯಗಳನ್ನು ಕೂಡ ಹೇಗೆ ಬಿಟ್ಕೊಟ್ಟ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಕೇಳ್ಕೋಬಹುದು. ಹಾಗೆ ಸುಫೋಕ್ ಆಕೆಗೆ ಭರವಸೆಯನ್ನ ಕೊಡ್ತಾ ಹೋಗ್ತಾನೆ ಮಾರ್ಗರೇಟ್ಗೆ. ಆಕೆಗೆ ಎಲ್ಲಾ ರೀತಿಯ ಅಧಿಕಾರ ಕೊಡಿಸುವ ಜವಾಬ್ದಾರಿಯನ್ನ ಸುಫೋಕ್ ತಗೋತಾನೆ. ಸೊ ಹೀಗೆ ಅರಮನೆಯ ಪ್ರತಿಯೊಬ್ಬರೂ ಕೂಡ ರಾಜನ ವಿರುದ್ಧ ಸಂಚು ಮಾಡ್ತಾ ಇರುವವರೇ ಆಗ್ತಾರೆ. ಈ ಎಲ್ಲಾ ಸಂಚುಗಾರರ ಯಶಸ್ಸಿಗೆ ಅಡ್ಡ ಇರುವವನು ಯಾರು ಅಂತಂದ್ರೆ ಲಾರ್ಡ್ ಪ್ರೊಟೆಕ್ಟರ್ ಗ್ಲೌಸೆಸ್ಟರ್. ಆತನ ಒಂದು ಪತನವೇ ಇಲ್ಲಿ ಮುಖ್ಯ ಕಥೆಯ ಭಾಗ ಅಂತ ಕೂಡ ನಾವು ಹೇಳ್ಬಹುದು, ಮತ್ತು ಅದರ ಪರಿಣಾಮಗಳು. ಈವನ್ ಜೂಲಿಯಸ್ ಸೀಸರ್, ನಾಟಕದ ಹೆಸರು ಜೂಲಿಯಸ್ ಸೀಸರ್, ಆದ್ರೆ ಅಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದವರು ಆಂಟೋನಿ ಬ್ರೂಟಸ್. ಹಾಗೆ ಇಲ್ಲಿಯೂ ಕೂಡ ಹೆನ್ರಿ 6 ನಾಟಕದ ಹೆಸರಾಗಿದ್ರು ಕೂಡ ಇಲ್ಲಿ ಈ ಕಥೆಯ ಮುಖ್ಯ ಪಾತ್ರಗಳನ್ನ ವಹಿಸ್ತಾ ಇರುವಂತವ್ರು ಇವರೆಲ್ಲರೂ ಅಂತ ನಾವು ಹೇಳ್ಬಹುದು. ಹೀಗೆ ಮುಂದುವರಿತಾ ನಾವು ನೋಡೋದಾದ್ರೆ ಅಲ್ಲಿ ಇನ್ನೊಂದು ದೃಶ್ಯ ಬರ್ತದೆ. ಒಬ್ಬ ಸಿಂಪ್ಕಾಕ್ಸ್ ಅನ್ನೋನು ಈ ರಾಜನ ದೌರ್ಬಲ್ಯವನ್ನ ಹೇಗೆ ಜನ ಬಳಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ರಾಜ ಹೇಗೆ ದುರ್ಬಲನಾಗಿದ್ದ ಅನ್ನುವ ಒಂದು ನಿದರ್ಶನ ಇಲ್ಲಿ ಸಿಗ್ತದೆ. ಸಿಂಪ್ಕಾಕ್ಸ್ ಅನ್ನೋನು ಬರ್ತಾನೆ. ಆತ ಹೇಳ್ತಾನೆ ತಾನು ಮೊದ್ಲು ಕುರುಡನಾಗಿದ್ದ. ಆ ಸೆಂಟ್ ಆಲ್ಬನ್ಸ್ಗೆ ಬಂದು ಆ ದರ್ಶನ ಮಾಡಿದ ಕೂಡ್ಲೆ ಆತನ ಕುರುಡತ್ವ ಹೋಗಿ ಆತನಿಗೆ ದೃಷ್ಟಿ ಮತ್ತೆ ಬಂತು ಅಂತ ಹೇಳಿದಾಗ ರಾಜ ಒಂದೇ ಮಾತಿಗೆ ಆತನನ್ನ ನಂಬಿ ಬಿಡ್ತಾನೆ. ಯಾಕಂದ್ರೆ ಬಹಳ ಧಾರ್ಮಿಕ ನಿಷ್ಠ ರಾಜ. ಆದ್ರೆ ಆ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅದನ್ನ ಪ್ರೂವ್ ಮಾಡೋದು ಯಾರು ಅಂದ್ರೆ ಗ್ಲೌಸೆಸ್ಟರ್. ಸೊ ಇಲ್ಲಿಯೂ ಕೂಡ ನಮ್ಗೆ ಒಂದು ಸಣ್ಣ ನಿದರ್ಶನದ ಮೂಲಕ ಮುಂದೆ ಆಗಬಹುದಾದಂತ ಡೇಂಜರ್ ಅನ್ನ ತೋರಿಸ್ತಾರೆ. ಒಬ್ಬ ರಾಜನಾದವನು ತನ್ನ ವಿವೇಚನೆಯನ್ನ ಹೇಗೆ ಬಳಸಬಹುದಾಗಿತ್ತು, ಆದ್ರೆ ಆತ ಎಷ್ಟು ಸಿಂಪಲ್ ಮೈಂಡೆಡ್ ಆಗಿ ಎಲ್ಲದನ್ನು ಒಪ್ಕೊಳ್ಳುವಂತಹ ಕೆಲಸ ಮಾಡ್ತಾನೆ ಅನ್ನುವಂಥದ್ದು. ಹಾಗೆ ಆಕ್ಟ್ 2 ಸೀನ್ 2 ನಲ್ಲಿ ನಾವು ನೋಡ್ತೀವಿ, ಯಾರ್ಕ್ ನ ಒಡೆಯ ರಿಚಾರ್ಡ್ ಇಂಗ್ಲೆಂಡ್ಗೆ ರಾಜನಾಗಲು ತಾನೇ ಹಕ್ಕುದಾರ. ಹಾಗಾಗಿ ತಾನು ಇವರೆಲ್ಲರ ಜೊತೆ ಸೇರ್ಕೊಂಡು ಇವರೆಲ್ಲರ ಮಾಡುವ ಕೆಲಸದಲ್ಲಿ ಸಹಭಾಗಿಯಾಗಿ ನಂತರ ತಾನೇನಾದ್ರೂ ಮಾಡ್ಬೇಕು ಅನ್ನುವ ನಿರ್ಧಾರವನ್ನ ತೋರಿಸ್ತಾನೆ. ಸೊ ಆತನ ರಾಜಕೀಯ ಚಾತುರ್ಯತೆಯನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಂತೀವಿ. ಅವರು ಒಬ್ರಿಗೊಬ್ರು ಹೊಡೆದಾಡ್ಲಿ ಕಡೆಗೆ ತಾನು ರಾಜನಾಗಬಹುದು ಅನ್ನೋದು ಕೂಡ ಅವನು ಇಲ್ಲಿ ಡಿಸೈಡ್ ಮಾಡ್ತಾನೆ. ಹಾಗಾಗಿ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ನ ಪತನ ಮಾಡುವುದರಲ್ಲಿ ಮುಖ್ಯವಾದ ಪಾತ್ರವನ್ನ ಇವನು ಕೂಡ ವಹಿಸ್ತಾನೆ. ಸೊ ಸಾಮರ್ಸೆಟ್, ಬಕಿಂಗ್ ಹ್ಯಾಮ್ ಎಲ್ಲರೂ ನಾಶವಾಗ್ಲಿ ಅನ್ನೋ ಒಂದು ಭವಿಷ್ಯವಾಣಿಯನ್ನ ಕೂಡ ಈತ ಅನ್ಕೊಂತಾನೆ. ಹೀಗೆ ಮುಂದುವರಿತಾ ಎಲ್ಲರೂ
ಕೂಡಿ ಒಂದು ದಿವಸ ರಾಜನಿಗೆ ಗ್ಲೌಸೆಸ್ಟರ್ನ ವಿರುದ್ಧ ಅಪವಾದಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆತ ಕಾನೂನನ್ನ ಬಳಸ್ತಾ ಇಲ್ಲ, ಆತ ಭ್ರಷ್ಟನಾಗಿದ್ದಾನೆ, ಹೀಗೆ ಹಲವಾರು ರೀತಿಯ ಅಪವಾದಗಳನ್ನ ಹೇಳ್ಬೇಕಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಇದು. ಹೆನ್ರಿ ನಂಬೋದಿಲ್ಲ. ಅವರ ಏನು ಅಪವಾದ, ಮಾರ್ಗರೇಟ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಂದೊಂದು ಅಪವಾದವನ್ನ ಕೊಡ್ಬೇಕಾದ್ರೆ ಹೆನ್ರಿ ಅದನ್ನ ನಂಬೋದಿಲ್ಲ. ಬಹಳಷ್ಟು ಸಲ ಹೇಳ್ತಾನೆ ಅವನು, ನನ್ಗೆ ಗ್ಲೌಸೆಸ್ಟರ್ ಬಗ್ಗೆ ಗೊತ್ತು, ಆತ ಹೀಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆತ ನಂಬೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಶೇಕ್ಸ್ಪಿಯರ್ನ ಭಾಷಾ ಬಳಕೆಯನ್ನ ನಾವು ಮೆಚ್ಚಬೇಕಾಗತ್ತೆ. ಬಹಳ ಒಂದು ಎಕ್ಸಾಂಪಲ್ಸ್ ನೊಂದಿಗೆ ಆ ಕ್ಯಾರೆಕ್ಟರ್ಸ್ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಒಂದು ಡೈಲಾಗ್ ನಾನು ನಿಮ್ಗೆ ಹೇಳ್ತೀನಿ. ಮಾರ್ಗರೇಟ್ ಹೇಳ್ತಾಳೆ, ನೌ ಇಟ್ಸ್ ಅ ಸ್ಪ್ರಿಂಗ್ ಅಂಡ್ ವೀಡ್ಸ್ ಆರ್ ಶಾಲೋ ರೂಟೆಡ್, suffer them now and otherwise they will overgrow the garden and choke the herbs for the wants of husbandry. ಸೊ ಆಕೆ ಹೇಳ್ತಾ ಇರೋದು, ಈಗ್ಲೇ ಆತನನ್ನ ಮುಗಿಸ್ಬೇಕು, ಇಲ್ಲ ಅಂದ್ರೆ ಮುಂದೆ ಕಷ್ಟವಾದೀತು ಅನ್ನುವಂಥದ್ದು. ಸೊ ಸುಫೋಕ್ ಕೂಡ ಅಲ್ಲಿ ಹೇಳ್ತಾನೆ, ಸ್ಮೂತ್ ರನ್ಸ್ ದ ವಾಟರ್ ವೇರ್ ದ ಬ್ರೂಕ್ ಇಸ್ ಡೀಪ್ ಅಂಡ್ ಇನ್ ಹಿಸ್ ಸಿಂಪಲ್ ಶೋ ಹಿ ಹಾರ್ಬರ್ಸ್ ಟ್ರೀಸನ್, ದ ಫಾಕ್ಸ್ ಬಾರ್ಕ್ಸ್ ನಾಟ್ ವೆನ್ ಹಿ ವುಡ್ ಸ್ಟೀಲ್ ದ ಲ್ಯಾಂಬ್. ಸೊ ಈ ರೀತಿಯ ಒಂದು ಪದಗಳ ಜೋಡಣೆ, ಅರ್ಥಗರ್ಭಿತವಾದ ಒಂದು ಕಂಪ್ಯಾರಿಸನ್ಸ್ ಇಂದ ಅವೆಲ್ಲರೂ ರಾಜನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಕಾರ್ಡಿನಲ್ ಕೂಡ ಬಹಳ ಟೀಕೆಯನ್ನ ಮಾಡ್ತಾರೆ ಗ್ಲೌಸೆಸ್ಟರ್ನ ಕುರಿತಾಗಿ. ಆದ್ರೆ ಆರನೇ ಹೆನ್ರಿಗೆ ಅವನ ಬಗ್ಗೆ ಬಹಳ ನಂಬಿಕೆ ಇರೋದ್ರಿಂದ ಆತ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಆದಾಗಿಯೂ ಕೂಡ ಇವರೆಲ್ಲರ ಒಂದು ಪ್ರೆಷರ್ ಅಂತ ನಾವ್ ಹೇಳ್ಬೋದು, ಇವರೆಲ್ಲರೂ ಸೃಷ್ಟಿ ಮಾಡಿರುವ ಒಂದು ಒತ್ತಡಕ್ಕೆ ಮಣಿದು ರಾಜ ಅವನ ವಿರುದ್ಧ ವಿಚಾರಣೆಯ ನಡೆಸಲಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾನೆ. ಇದು ಒಂದು ಬಹಳ ರಾಂಗ್ ಸ್ಟೆಪ್ ಅಂತ ನಾವು ಹೇಳ್ಬೋದು. ಹಾಗೆ ಆರನೇ ಹೆನ್ರಿಯ ಒಂದು ವೀಕ್ನೆಸ್ಸಿನ ಪ್ರದರ್ಶನ ಇದು ಅಂತ ಹೇಳ್ಬಹುದು. ರಾಜನಾದವನು ದಿಟ್ಟ ನಿರ್ಧಾರವನ್ನ ತಗೊಳ್ಳಾರ್ದೆ ಎಲ್ಲರ ಮಾತನ್ನ ಕೇಳ್ಕೊಂಡು ಈ ನಿರ್ಧಾರವನ್ನ ತಗೊಂತಾನೆ. ಹಾಗೆ ಆ ಟ್ರಯಲ್ ಅನ್ನ ಅವನು ಹೇಳಿದಾಗ ತಾನು ಸ್ವತಃ ದುಃಖಿಸ್ತಾನೆ, ಬಹಳ ದುಃಖಿಸ್ತಾನೆ. ಅವನು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ, ಒಬ್ಬ ಕಟುಕ ಹಸುವನ್ನ ತಗೊಂಡು ಹೋದಾಗ, ಒಬ್ಬ ಕಟುಕ ಪ್ರಾಣಿಯನ್ನ ಕೊಲ್ಲಿಕ್ಕೆ ತಗೊಂಡು ಹೋದಾಗ ತಾಯಿ ಹಸು ಎಷ್ಟು ದುಃಖಿಸ್ತದೆ, ಆದ್ರೆ ಅದ್ರ ಕೈಯಲ್ಲಿ ಏನೂ ಇರೋದಿಲ್ಲ. ಅದು ಬಗ್ಗಿ ನೋಡಬಹುದೇ ಹೊರತು, ದುಃಖಿಸಬಹುದೇ ಹೊರತು ಅದು ಬೇರೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ತನ್ನ ಪರಿಸ್ಥಿತಿ ತಾಯಿ ಹಸುವಿನಂತೆ ಆಗಿದೆ. ಗ್ಲೌಸೆಸ್ಟರ್ ಇನ್ನೋಸೆಂಟ್ ಅಂತ ಗೊತ್ತಿದ್ರು ತಾನೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವ ಒಂದು ಕಣ್ಣೀರನ್ನ ಆತ ಇಡ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ಇದು ಒಬ್ಬ ರಾಜನಾಗಿ, ಇಂಗ್ಲೆಂಡಿನ ಒಬ್ಬ ರಾಜ ಮಾಡುವಂತಹ ಕೆಲಸವೇ ಅನ್ನುವಂಥದ್ದು. ಹೀಗೆ ಅವನು ಮಾಡಿದಾನೆ ಅಂತಂದ್ರೆ ಅವನ ಸಾಫ್ಟ್ ನೇಚರು, ಅವನ ಧಾರ್ಮಿಕತೆ, ಅಥವಾ ಅವನು ಪೂರ್ತಿಯಾಗಿ ಅಧಿಕಾರವನ್ನ ಎಲ್ಲರಿಗೂ ಹಂಚಿ ತಾನು ಜವಾಬ್ದಾರಿ ಇಲ್ಲದೆ ಕೂತಿದ್ನೇನೋ ಅನ್ನುವ ಅಂಶಗಳನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಗ್ಲೌಸೆಸ್ಟರ್ಗೆ ಯಾವುದೇ ರೀತಿ ಭಯ ಇರೋದಿಲ್ಲ. ವಿಚಾರಣೆಯಲ್ಲಿ ತಾನು ಪರಿಶುದ್ಧವಾಗಿ ಹೊರಗೆ ಬರ್ತೇನೆ ಅನ್ನುವ ಆಶ್ವಾಸನೆ ಅವನಿಗಿರುತ್ತೆ. ಇದನ್ನೆಲ್ಲ ಅರ್ಥಂತಹ ಮಾರ್ಗರೇಟ್ ಮತ್ತು ಸಂಗಡಿಗರು ಆತನನ್ನ ಕೊಲೆಗೈಬೇಕು ಅನ್ನುವ ನಿರ್ಣಯವನ್ನ ಅವರು ತಗೋತಾರೆ. ಆತ ಮಲಗಿರ್ಬೇಕಾದ್ರೆ ಆತನ ಕೊಲೆಯೂ ಕೂಡ ಆಗ್ತದೆ. ಈ ನಾಟಕದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ, ಆಕ್ಷನ್ಗಳು ಕಡಿಮೆ, ಮಾತುಗಳ ಮೂಲಕ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ಲೌಸೆಸ್ಟರ್ನ ಕೊಲೆ ಆಗ್ತದೆ. ಕೊಲೆ ವಿಚಾರವನ್ನ ಹೆನ್ರಿಗೆ ತಿಳಿಸುವಂತ ಕೆಲಸ ಸುಫೋಕ್ ಮಾಡ್ತಾನೆ. ಆದ್ರೆ ಗ್ಲೌಸೆಸ್ಟರ್ನ ಕೊಲೆ ಆದ್ಮೇಲೆ ಇಂಗ್ಲೆಂಡಿನ ಜನ ರೊಚ್ಚಿಗೆ ಹೇಳ್ತಾರೆ, ದಂಗೆ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಗ್ಲೌಸೆಸ್ಟರ್ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ, ಮತ್ತೆ ಅವರಿಗೆ ಅನುಮಾನಗಳು ಇರ್ತವೆ ಈತನ ಕೊಲೆಯಾಗಿದೆ ಅನ್ನುವಂಥದ್ದು. ಯಾವಾಗ ಜನ ದಂಗೆಗೆದ್ದು ಅರಮನೆಗೆ ಬರ್ತಾರೋ, ಅರಮನೆಯ ಒಳನುಗ್ಗಿ ಸುಫೋಕನ್ನ ಎಳೆದುಕೊಂಡು ಹೋಗಿ ಸಾಯಿಸ್ತೀವಿ ಅಂತ ಜನ ಯಾವಾಗ ಬೆದರಿಕೆಯನ್ನ ಒಡ್ತಾರೋ, ಆಗ ಹೆನ್ರಿಗೆ ಸುಫೋಕ್ ಮೇಲೆ ಅನುಮಾನ ಬರ್ತದೆ. ಸೊ ಇದನ್ನ ನಾವು ಗಮನಿಸಬೇಕು. ಇಲ್ಲಿ ಅನುಮಾನ ಬಂದು ಆತ ಗ್ಲೌಸೆಸ್ಟರ್ನ ಹೆಣದ ಪರಿಶೀಲನೆಯನ್ನ ಮಾಡಿ ಸುಫೋಕನನ್ನ ಬ್ಯಾನಿಶ್ ಮಾಡ್ತಾನೆ, ಬಹಿಷ್ಕಾರ ಹಾಕ್ತಾನೆ, ರಾಜ್ಯದಿಂದ ಅವನನ್ನ ಹೊರಗಟ್ತಾನೆ. ಈ ಭಾಗದಲ್ಲಿ ಶೇಕ್ಸ್ಪಿಯರ್ ತನ್ನೆಲ್ಲ ನಾಟಕಗಳಲ್ಲೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯ ಕೊಲೆ ಆದ್ಮೇಲೆ ಅದರ ಪರಿಣಾಮಗಳನ್ನ ತೋರಿಸ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ದುರ್ಮರಣ ಹೊಂದುತ್ತಾರೆ ಅನ್ನುವ ಒಂದು ವಿಷಯವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದ್ ಮ್ಯಾಕ್ಬೆತ್ ಇರ್ಬೋದು, ಬೇರೆ ನಾಟಕಗಳಲ್ಲಿಯೂ ಕೂಡ ಇರಬಹುದು. ಇಲ್ಲಿ ಕೂಡ
ಮೊದಲಿಗೆ ಸುಫೋಕ್ ಸಮುದ್ರದಲ್ಲಿ ಈ ಪೈರೇಟ್ಸ್ ಇಂದ ಹೀನವಾಗಿ ಕೊಲೆ ಆಗಲ್ಪಡ್ತಾನೆ, ಅವನು ಸತ್ತು ಹೋಗ್ತಾನೆ. ನಂತರ ಕಾರ್ಡಿನಲ್ ತನ್ನಷ್ಟಕ್ಕೆ ತಾನೇ ಸಡನ್ ಆಗಿ ಹಾಸಿಗೆ ಹಿಡಿಯುವಂತದ್ದು. ಅವನಿಗೆ ಏನಾಯ್ತು ಗೊತ್ತಿಲ್ಲ, ಅವನು ಹಾಸಿಗೆ ಹಿಡಿತಾನೆ, ಮಾತನಾಡ್ಲಿಕ್ಕೆ ಬರಲ್ಲ. ತನ್ನ ಪಕ್ಕ ಗ್ಲೌಸೆಸ್ಟರ್ನ ಆತ್ಮ ನಿಂತಿದೆಯೇನೋ ಅನ್ನೋ ಹಾಗೆ ಅವನು ಮಾತಾಡ್ತಿದ್ನಂತೆ. ಸೊ ಸತ್ತ ಒಳ್ಳೆ ವ್ಯಕ್ತಿಗಳ ಆತ್ಮಗಳನ್ನ ನಾಟಕದಲ್ಲಿ ಕರ್ಕೊಂಡ್ ಬರೋದು ಕೂಡ ಶೇಕ್ಸ್ಪಿಯರ್ ನಾಟಕದ ಒಂದು ಗುಣಲಕ್ಷಣ. ಆಲ್ಮೋಸ್ಟ್ ಎಲ್ಲಾ ನಾಟಕಗಳಲ್ಲೂ ನಾವು ನೋಡ್ತೀವಿ, ಗೋಸ್ಟ್ ಆಫ್ ಸೀಸರ್, ವಿ ಹ್ಯಾವ್ ಗೋಸ್ಟ್ ಆಫ್ ಡಂಕನ್, ವಿ ಹ್ಯಾವ್ ಗೋಸ್ಟ್ ಆಫ್ ಗ್ಲೌಸೆಸ್ಟರ್. ಇಲ್ಲಿ ಹೀಗೆ ಅವನು ಮಾನಸಿಕವಾಗಿ ವೇದನೆ ಪಟ್ಟು ಬಹಳ ಒದ್ದಾಡಿ ಆತ ಕೂಡ ಸತ್ ಹೋಗ್ತಾನೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ಷಡ್ಯಂತ್ರದಲ್ಲಿ ಇದ್ದವರ ಸಾವುಗಳನ್ನು ಕೂಡ ನಾವು ನೋಡ್ತಾ ಹೋದಾಗ, ಐರ್ಲೆಂಡ್ ಅಲ್ಲಿ ದಂಗೆಗಳಾಗ್ತಿದ್ದಾವೆ ಅಂತ ಗೊತ್ತಾದಾಗ ಈ ಸಂದರ್ಭವನ್ನ ಉಪಯೋಗಿಸ್ಕೊಳ್ಳೋಕೋಸ್ಕರ ಯಾರ್ಕ್ ಇಂಗ್ಲೆಂಡ್ ಅನ್ನ ಬಿಟ್ಟು ಐರ್ಲೆಂಡ್ ಅಲ್ಲಿ ದಂಗೆಗಳನ್ನ ನಿಲ್ಸೋ ಕೆಲ್ಸಕ್ಕೆ ಹೊರಡ್ತಾನೆ. ಹೊರಡುವ ಮುಂಚೆ ಅವನು ಇಂಗ್ಲೆಂಡ್ ಅಲ್ಲಿ ಒಂದು ದಂಗೆಯನ್ನ ಎಬ್ಬಿಸ್ಬೇಕು ಅನ್ನೋ ಕಾರಣದಿಂದ ಒಬ್ಬ ಕೆಂಟಿಶ್ ಜೆಂಟ್ಲ್ಮನ್ ಅಂತ ಹೇಳ್ತೀವಿ, ಜಾನ್ ಕೇಡ್ ಅಂತ ಹೇಳಿ, ಅವನನ್ನ ದಂಗೆ ಮಾಡ್ಲಿಕ್ಕೆ ಪ್ರಚೋದಿಸಿ ತಾನು ಐರ್ಲೆಂಡ್ಗೆ ಹೋಗ್ತಾನೆ. ಆ ದಂಗೆ ಆಲ್ಮೋಸ್ಟ್ ಸಕ್ಸಸ್ ಆಗಿರತ್ತೆ, ಯಾಕಂದ್ರೆ ಗ್ಲೌಸೆಸ್ಟರ್ ಇಲ್ಲ, ರಾಜ ಬಲಿಷ್ಠನಾಗಿಲ್ಲ, ಜನರು ದಂಗೆ ಗೆದ್ದಿದ್ದಾರೆ, ಈತನು ದಂಗೆ ಗೆದ್ದಿದ್ದಾನೆ. ಇನ್ನೇನು ಅರಮನೆಯಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅನ್ನುವಷ್ಟರಲ್ಲಿ ದಂಗೆಯು ಮತ್ತೆ ಹಿಡಿತಕ್ಕೆ ಬರುತ್ತೆ. ಅವನು ಜಾನ್ ಕೇಡ್ ದುರ್ಮರಣವನ್ನ ಹೊಂದ್ತಾನೆ. ಅವನ ಪರಿಸ್ಥಿತಿ ಏನಾಗತ್ತೆ ಅಂದ್ರೆ, ಕಡೆಗೆ ಊಟವೂ ಇಲ್ಲದೆ ಯಾರ್ದೋ ಒಂದು ತೋಟದಲ್ಲಿ ಕದಿಲಿಕ್ಕೆ ಹೋಗಿ ಅಲ್ಲಿ ಅವರಿಂದ ಇವನು ಕೊಲ್ಲಲ್ಪಡ್ತಾನೆ. ಸೊ ಹೀಗೆ ಈ ಇನ್ಸಿಡೆಂಟ್ ಕೂಡ ಆದ್ಮೇಲೆ ಯಾರ್ಕ್ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಆರನೇ ಹೆನ್ರಿ ಭಾಗ 1ರಲ್ಲಿ ಯಾರ್ಕ್ ಮತ್ತೆ ಸಾಮರ್ಸೆಟ್ಗೆ ಒಂದು ಹೊಡೆದಾಟ, ಅಂದ್ರೆ ಒಂದು ಮಾತಿನ ಚಕಮಕಿ ಆಗಿರ್ತದೆ. ಅಲ್ಲಿ ಅವರಿಬ್ರು ಶತ್ರುಗಳಾಗಿರ್ತಾರೆ. ಸೊ ಆ ಸಾಮರ್ಸೆಟ್ ಅನ್ನ ಒಂದು ಡಿಕ್ಲೈನ್ ಅನ್ನ ನೋಡೋದು ಯಾರ್ಕ್ನ ಉದ್ದೇಶ ಆಗಿರತ್ತೆ. ಆದ್ರೆ ಇಲ್ಲಿ ಸಾಮರ್ಸೆಟ್ ಅರಮನೆಯಲ್ಲಿ ಇರೋದನ್ನ ನೋಡಿ ಯಾರ್ಕ್ ಕೋಪಗೊಳ್ತಾನೆ. ಆತ ಆಕ್ರಮಣ ಮಾಡ್ತಾನೆ. ಸೆಂಟ್ ಆಲ್ಬನ್ಸ್ ಅಲ್ಲಿ ಆತ ಆಕ್ರಮಣ ಮಾಡಿದಾಗ ರಾಣಿ ಮಾರ್ಗರೇಟ್ ಮತ್ತೆ ಹೆನ್ರಿ ರಾಜ ಬೇರೆ ದಿಕ್ಕಿಲ್ಲದೆ ಅಲ್ಲಿಂದ ಓಡ್ತಾರೆ. ಸೊ ಒಬ್ಬ ರಾಜ ಈ ರೀತಿ ಓಡ್ತಾನೆ ಅಂತ ಅಂದ್ರೆ ಬೇರೆಯವರು ಎಷ್ಟು ಸ್ಟ್ರಾಂಗ್ ಆಗಿದ್ರು, ಎಷ್ಟು ಶಕ್ತಿಯುತರಾಗಿದ್ರು, ಹೇಗೆ ಯಾರ್ಕ್ ತನ್ನ ಒಂದು ಸೇನೆಯನ್ನ ಕಟ್ಕೊಂಡಿದ್ದ, ಜನಬಲವನ್ನ ಹೊಂದಿದ್ದ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೇಕು. ಇಲ್ಲಿ ಯಾರ್ಕ್ ತನ್ನನ್ನ ತಾನು ರಾಜ ಅಂತ ಘೋಷಿಸಿಕೊಳ್ಳುವ ಒಂದು ಕೆಲಸ ಆಗ್ತದೆ ಅನ್ನುವಂಥದ್ದು. ಹೀಗೆ ಈ ನಾಟಕ ಹೋಗ್ತದೆ. ಇನ್ನು 3ನೇ ಭಾಗ, ರಿಚರ್ಡ್ 3ನೇ ಭಾಗದಲ್ಲಿ 4 ದೊಡ್ಡ ಯುದ್ಧಗಳಾಗ್ತವೆ. ಟೋಟಲ್ 5 ಯುದ್ಧಗಳು ಅಲ್ಲಿ ಆಗ್ತವೆ. ಈ ನಾಟಕವನ್ನ ನೋಡಿದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಕುತಂತ್ರಗಳು, ಒಳಸಂಚುಗಳು, ಹೊಡೆದಾಟಗಳು, ಅಧಿಕಾರ ದಾಹ, ಒಬ್ಬರನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡುವಂತದ್ದು, ಈ ಎಲ್ಲ ವಿಚಾರಗಳನ್ನ ನಾವು ಈ ನಾಟಕದಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ರಾಜರ ಕಥೆಗಳು, ಇತಿಹಾಸದ ರಾಜರ ಕಥೆಗಳು ಅಂತಂದ್ರೆ ನಮ್ಗೆಲ್ಲರಿಗೂ ಬಹಳ ಸಾಮಾನ್ಯ ಜನರಿಗೆ ಆ ಕಥೆಗಳನ್ನ ಕೇಳಲಿಕ್ಕೆ ಇಷ್ಟ ಇರುತ್ತೆ. ಮತ್ತೇನು ಅಂತಂದ್ರೆ, ರಾಜರ ಕಥೆಗಳನ್ನ ಕೇಳ್ಬೇಕಾದ್ರೆ ನಾವು ವೈಭೋಗದ ಕಥೆಗಳನ್ನ ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಬ್ಬ ರಾಜ ಇದ್ನಂತೆ, ವೀರ ಇದ್ನಂತೆ, ಅವನು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ. ಇನ್ನು ನೀವು ಇತಿಹಾಸ ಓದೋದಾದ್ರೆ ಅಲ್ಲಿ ಯುದ್ಧಗಳು, ಸಾಮ್ರಾಜ್ಯ ವಿಸ್ತರಣೆಗಳು ಎಲ್ಲ ನೋಡ್ಬೇಕಾದ್ರೆ ಗ್ರೇಟ್ ಕಿಂಗ್ಸ್ ಬಗ್ಗೆ ನಾವು ಜಾಸ್ತಿ ಓದ್ತೀವಿ. ನಾಟ್ ಸೋ ಗ್ರೇಟ್ ಕಿಂಗ್ಸ್ ಬಗ್ಗೆ ಅಷ್ಟಾಗಿ ನಾವು ಓದೋದಿಲ್ಲ. ಆದ್ರೆ ಇಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ನಾವು ಗಮನಿಸೋದಾದ್ರೆ ರಾಜರು ಕೂಡ ಒಬ್ಬ ಮನುಷ್ಯ, ಆತನು ತಪ್ಪುಗಳನ್ನ ಮಾಡಬಹುದು. ಯಾಕಂದ್ರೆ ಈ ಮಧ್ಯಕಾಲೀನ ಯುಗದಲ್ಲಿ ಅಥವಾ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಒಂದು ಪರಿಕಲ್ಪನೆ ಇತ್ತು ಜನರಲ್ಲಿ. ರಾಜ ಯಾರಪ್ಪ ಅಂತಂದ್ರೆ ಅವನು ದೇವರ ಸ್ವರೂಪ ಅನ್ನುವಂತಹ ಒಂದು ಪರಿಕಲ್ಪನೆ. ಅಂದ್ರೆ ದೇವರದೇ ರೂಪ, ಅವನು ರಾಜ ದೇವರಿದ್ದಂಗೆ ಅಂತ ಒಂದು ಬ್ಲೈಂಡ್ ಬಿಲೀಫ್ ಅಲ್ಲಿ ಇರ್ತದೆ. ಈ ನಾಟಕಗಳ ಮೂಲಕ ಶೇಕ್ಸ್ಪಿಯರ್ ರಾಜನೂ ಕೂಡ ಒಬ್ಬ ಮನುಷ್ಯ, ಆತನಲ್ಲಿಯೂ ಕೂಡ ದೌರ್ಬಲ್ಯತೆಗಳು ಇರ್ತವೆ. ಒಬ್ಬ ರಾಜನಾದವನು ಸರಿಯಾಗಿ ತನ್ನ ಕರ್ತವ್ಯವನ್ನ ಮಾಡದೇ ಇದ್ದಾಗ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ತೋರಿಸಿದ್ದಾರೆ. ಹಾಗೆ
ರಾಜಕೀಯವಾದ ವಿಚಾರಗಳನ್ನ ಜನಸಾಮಾನ್ಯರಿಗೆ ತೋರಿಸುವ ಮತ್ತು ಅರಿವು ಮೂಡಿಸುವ ಒಂದು ಕೆಲಸ ಕೂಡ ಈ ನಾಟಕಗಳ ಮೂಲಕ ಆಗಿದೆ ಅಂತ ನಾವು ಹೇಳ್ಬಹುದು. ಜನಸಾಮಾನ್ಯರಿಗೆ ಆ ರಾಜರ ವಿಚಾರಗಳು, ಆ ಒಳಗಿನ ವಿಚಾರ, ಆ ಸಂಚುಗಳ ಬಗ್ಗೆ ಒಂದು ಮಾಹಿತಿ, ಅರಿವು ಈ ನಾಟಕಗಳಲ್ಲಿ ಸಿಕ್ಕಿದೆ ಅನ್ನುವಂಥದ್ದು. ಸೊ ಈ ನಾಟಕವನ್ನ ಓದ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ತುಗ್ಲಕ್ ನಾಟಕವನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೋಬಹುದು. ಅಲ್ಲಿಯೂ ಕೂಡ ತುಗ್ಲಕ್ ರಾಜ ಅವನನ್ನ ಬುದ್ಧಿವಂತ ಅನ್ಬೇಕೋ ದಡ್ಡ ಅನ್ಬೇಕೋ ನಿಮ್ಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆತನ ಒಂದು ವಿಚಿತ್ರವಾದ ಮನಸ್ಥಿತಿಯಿಂದಾಗಿ ಏನೆಲ್ಲ ಆಯ್ತು ಅನ್ನುವಂಥದ್ದು ನಾವು ನೋಡ್ತೀವಿ. ಹೀಗೆ ಕೆಲವೊಂದು ನಾಟಕಕಾರರು ನಾಟಕಗಳಲ್ಲಿ ಬರೀ ವೈಭೋಗದ ವಿಚಾರವನ್ನಷ್ಟೇ ಅಲ್ಲದೆ ರಾಜರನ್ನ ಒಬ್ಬ ಮನುಷ್ಯರನ್ನಾಗಿ ತೋರಿಸುವ ಪ್ರಯತ್ನವನ್ನ ನಾವಿಲ್ಲಿ ಮೆಚ್ಚಬೇಕಾಗತ್ತೆ. ಹಾಗೆ ಅರಸೊತ್ತಿಗೆ ಬೇಕಾ ಅನ್ನುವ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಮೂಡಿಸುವಂತದ್ದು. ಈ ನಾಟಕಗಳು ಪ್ರದರ್ಶನವಾಗುವಂತಹ ಸಮಯದಲ್ಲಿ ರಾಣಿ ಎಲಿಜಬೆತ್ ಬಹಳ ಚೆನ್ನಾಗಿ ರಾಜ್ಯವನ್ನ ಆಳ್ತಾ ಇದ್ಲು, ಯಾವುದೇ ಅನುಮಾನ ಇಲ್ಲ. ಆದ್ರೂ ಕೂಡ ಒಂದು ಅಭಿಪ್ರಾಯದ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ನಾಟಕಗಳು ಮುಂದೆ ಡೆಮಾಕ್ರಸಿಯತ್ತ ಒಲವನ್ನ ತರಲಿಕ್ಕೆ ಮಹತ್ವದ ಪಾತ್ರವನ್ನ ವಹಿಸಿದಾವೆ ಅಂತ ಕೂಡ ಕೆಲವು ಅಭಿಪ್ರಾಯಗಳು ನಮ್ಗೆ ಸಿಕ್ಕಿ ಬರ್ತವೆ. ಇದು ನಾನು ಹೆನ್ರಿ ಸಿಕ್ಸ್ತ್ ಪಾರ್ಟ್ 2 ನಾಟಕವನ್ನ ಓದಿ, ನಾನು ಪೂರ್ತಿ ನಾಟಕವನ್ನ ಓದಿ ಎಂಜಾಯ್ ಮಾಡಿದ್ದೀನಿ. ಓದಿ ನಾನು ಅರ್ಥ ಮಾಡಿಕೊಂಡಂತಹ ವಿಚಾರಗಳನ್ನ, ನನ್ನ ವಿಶ್ಲೇಷಣೆಯನ್ನ ನಾನು ನಿಮ್ಮ ಮುಂದೆ ಇಲ್ಲಿವರೆಗೂ ಪ್ರಸ್ತುತಪಡಿಸಿದ್ದೀನಿ. ಇನ್ನೂ ಚರ್ಚೆಯನ್ನ ಮಾಡೋಣ. ಮತ್ತೆ ಹೆಚ್ಚೇನಾದ್ರೂ ಇದ್ರೆ ನಿಮ್ಮಿಂದಲೂ ಕೂಡ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೆ ಧಾರವಾಡ ಕಟ್ಟೆ ಈ ರೀತಿಯ ಒಂದು ಉಪನ್ಯಾಸ ಮಾಲಿಕೆ ನಡೆಸ್ಕೊಂಡು ನಮ್ಮೆಲ್ಲರಿಗೂ ಅವಕಾಶಗಳನ್ನು ಕೊಡ್ತಾ, ಹಾಗೆ ಈ ರೀತಿಯ ಒಂದು ಚರ್ಚೆಗೆ ನಮ್ಗೆ ನಮ್ಮಲ್ಲಿಯೂ ಕೂಡ ಜ್ಞಾನ ವೃದ್ಧಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಮೇಡಮ್, ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ರೋಣು ಸರ್ ಅವರು ಕೆಲವು ಪೂರಕ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾರೆ. ಸರ್, ಪ್ಲೀಸ್. ಡೋಣು ಸರ್. ಬಹುಶಃ ಸರ್ದು ನೆಟ್ವರ್ಕ್ ಇಶ್ಯೂಸ್ ಇದೆ ಅಂತ ಭಾವಿಸ್ತಾ ಚರ್ಚೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ತಾವು ಈ ನಾಟಕವನ್ನ ಓದ್ಕೊಂಡಿದ್ರೆ ಅದರ ಕೆಲವು ಅಂಶಗಳನ್ನ ತಾವೇನಾದ್ರು ಹಂಚ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ನೇರವಾಗಿ ಮೇಡಮ್ ಜೊತೆಗೆ ಸಂವಾದ ಮಾಡ್ಬೋದು. ಹಲೋ ಹಲೋ ಮೇಡಮ್, ಸರಿಯಾಗಿ ಕೇಳ್ತಾ ಇಲ್ಲ. ಹಲೋ ಸರ್, ನಮಸ್ತೆ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಸರ್ ಮಾತಾಡಿ ಸರ್. ಪ್ರಶ್ನೆ ಇದೆಯಾ? ಒಂದು ನಿಮಿಷ. ಓಕೆ ಸರ್, ಓಕೆ ಕೇಳಲಿಲ್ಲ ಸರ್. ಅದಕ್ಕೆ ಇಲ್ಲ, ತೊಂದ್ರೆ ಇಲ್ಲ. ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೆ. ನಾನು ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್.
ಧಾರವಾಡಕಟ್ಟೆಯ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಚಾಮರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಪಲ್ಲವಿ ಡಿ ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಹೆನ್ರಿ ಆರನೆಯ 2ನೇ ಭಾಗದ ಕುರಿತು ಅವರು ತಮ್ಮ ಮಾತುಗಳನ್ನ ಆಡಿದ್ದಾರೆ. ನಾನು ಧಾರವಾಡದಲ್ಲಿ SL ಭೈರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹೀಗಾಗಿ ಪಲ್ಲವಿಯವರು ನನ್ನ ಕ್ಷಮಿಸಬೇಕು. ಅವರ ಎಲ್ಲ ಮಾತುಗಳನ್ನ ನನಗೆ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಆಗಾಗ ಅವರ ಮಾತುಗಳನ್ನ ನಾನು ಕೇಳಿಸಿಕೊಂಡೆ. ಸುಮಾರು 50 ನಿಮಿಷಗಳ ಕಾಲ ಅವರು ಮಾತನಾಡಿದರು. ಒಂದು 10-15 ನಿಮಿಷ ನಾನು ಅವರ ಮಾತುಗಳನ್ನ ಕೇಳಿಸಿಕೊಂಡೆ. ಶೇಕ್ಸ್ಪಿಯರ್ನ ಈ ಐತಿಹಾಸಿಕ ನಾಟಕದ ಬಗ್ಗೆ, 6ನೇ ಹೆನ್ರಿಯ ಬಗ್ಗೆ ಅನೇಕ ಮಾತುಗಳನ್ನ ಪಲ್ಲವಿಯವರು ಆಡಿದರು. 2 ಕಾರಣಗಳಿಗಾಗಿ ನನಗೆ ಅವರ ಉಪನ್ಯಾಸ ಇಷ್ಟ ಆಯ್ತು. ಒಂದು, ಅವರು ಬಹಳ ನಿರರ್ಗಳವಾಗಿ, ಸರಳವಾಗಿ, ಸಹಜವಾಗಿ ಮಾತನಾಡಿದ್ರು. 2ನೆಯದ್ದು, ನಾಟಕವನ್ನ ಸರಿಯಾಗಿ ಅವರು ಓದಿಕೊಂಡಿದ್ದಾರೆ, ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ಆ ನಾಟಕದ ಮುಖ್ಯ ವಸ್ತು, ನಾಟಕದ ಭಾಷೆಯ ಶೈಲಿ ಮತ್ತು ಅದರ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಕಟ್ಟಿಕೊಡುವ ದರ್ಶನ ನಮಗೆಲ್ಲ ಮನದಟ್ಟಾಗುವಂತೆ ಅವರು ತಿಳಿಸಿಕೊಟ್ರು. ಈ 2 ಕಾರಣಗಳಿಗಾಗಿ ಅವರ ಉಪನ್ಯಾಸ ಬಹಳ ವಿಶಿಷ್ಟವಾಗಿತ್ತು ಮತ್ತು ವೈಶಿಷ್ಟ್ಯಪೂರ್ಣವಾಗಿತ್ತು. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ಕೇವಲ ಒಂದು 2 ಸಂಗತಿಗಳನ್ನ ನಾನು ಚರ್ಚಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕಟ್ಟೆಯ ಬಂಧುಗಳು, ಕೇಳುಗರು ಪಲ್ಲವಿ ಅವರ ಜೊತೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಒಂದು, ಪಲ್ಲವಿಯರ ಮಾತು ನನಗೆ ಇಷ್ಟ ಆಯ್ತು. ರಾಜ ದುರ್ಬಲನಾದ್ರೆ ದೇಶ ದುರ್ಬಲವಾಗ್ತದೆ ಅಂತಕ್ಕಂಥ ಮಾತನ್ನ ಅವರು ಸಾಂದರ್ಭಿಕವಾಗಿ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ಇದೇ ಈ ನಾಟಕದ ಮುಖ್ಯ ವಸ್ತು. ಒಬ್ಬ ದುರ್ಬಲವಾದ ರಾಜ ಒಂದು ದೇಶವನ್ನ ದುರ್ಬಲವನ್ನಾಗಿ ಮಾಡ್ತಾನೆ. ಅಂದ್ರೆ ಒಬ್ಬ ರಾಜ ಭ್ರಷ್ಟನಾದ್ರೆ ದೇಶವೇ ಭ್ರಷ್ಟ ಆಗ್ತದೆ. ಒಬ್ಬ ಪ್ರಜಾ ಭ್ರಷ್ಟನಾಗಬಹುದು, ಅಥವಾ ಅನೇಕ ಜನ ಪ್ರಜೆಗಳು ಭ್ರಷ್ಟರಾಗಬಹುದು. ಆದ್ರೆ ದೇಶವನ್ನ ಮುನ್ನಡೆಸುವ, ರಾಜ್ಯವನ್ನ ಮುನ್ನಡೆಸುವ, ನಾಡನ್ನು ಮುನ್ನಡೆಸುವ ಮನುಷ್ಯ ಭ್ರಷ್ಟನಾದ್ರೆ, ಅಥವಾ ದುರ್ಬಲನಾದ್ರೆ, ಅಥವಾ ಅಸ್ಥಿರನಾದ್ರೆ ಇಡೀ ದೇಶ, ಇಡೀ ನಾಡು ಅಸ್ಥಿರವಾಗ್ತದೆ ಮತ್ತು ದುರ್ಬಲವಾಗ್ತದೆ ಮತ್ತು ಭ್ರಷ್ಟವಾಗ್ತದೆ. ಹೀಗಾಗಿ ಅಧಿಕಾರದ ಸ್ಥಾನದಲ್ಲಿರುವವರು, ಅತ್ಯುತ್ತಮವಾದಂತ ಅಧಿಕಾರದ ಸ್ಥಾನದಲ್ಲಿರುವವರು ಬಹಳ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನ ಕಾಪಾಡಿಕೊಳ್ಬೇಕಾಗ್ತದೆ. ಅದು ಈ ನಾಟಕದಲ್ಲಿ ಬರತಕ್ಕಂತ ಹೆನ್ರಿ VI ಆಗೋದಿಲ್ಲ. ಅದರ ವಿವರವನ್ನ ಪಲ್ಲವಿಯವರು ಆಗಲೇ ಕೊಟ್ಟಿದ್ದಾರೆ. ಸೊ ಅದರ ಪರಿಣಾಮ ಏನಾಗ್ತದೆ ಅಂದ್ರೆ ಇಂಗ್ಲೆಂಡ್ ಮೇಲೆ ಆಗ್ತದೆ, ಶೀತಲ ಸಮರಗಳಾಗ್ತವೆ, ಅನೇಕ ಷಡ್ಯಂತ್ರಗಳು, ತಂತ್ರಗಳು, ಕುತಂತ್ರಗಳು ನಡೀತವೆ. ಅನೇಕ ಜನರು, ಆ ದೇಶದ ಮಹಾರಾಣಿ ಕೂಡ ತನ್ನ ಸ್ಥಾನಮಾನವನ್ನ ದುರ್ಬಳಕೆ ಮಾಡಿಕೊಂಡು ರಾಜನ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅನೇಕ ಡ್ಯೂಕ್ಸ್ಗಳು ಅವರೆಲ್ಲ ಇಂತಹ ಪ್ರಯತ್ನವನ್ನ ಮಾಡುತ್ತಾರೆ. ಇದರ ವಿವರಕ್ಕೆ ನಾನು ಹೋಗುವುದಿಲ್ಲ. ಹೀಗಾಗಿ ಈ ನಾಟಕದ ವಸ್ತು ಸರಳವಾಗಿ ಕಂಡ್ರೂ ಕೂಡ ಅದರಲ್ಲಿ ಸಾಕಷ್ಟು ಸಂಕೀರ್ಣತೆ ಇದೆ, ಜಟಿಲತೆ ಇದೆ. ಆ ಎಲ್ಲ ಸಂಕೀರ್ಣತೆಯನ್ನ, ಜಟಿಲತೆಯನ್ನ ಬಹಳ ಅದ್ಭುತವಾಗಿ ಪಲ್ಲವಿಯವರು ನಮಗೆ ಕಟ್ಟಿಕೊಟ್ರು. ಒಂದು ಮಾತನ್ನ ನನಗೆ ಹೇಳ್ಬೇಕು. ಇಲ್ಲಿ ಅರ್ಲ್ ಆಫ್ ವಾರ್ವಿಕ್ ಒಂದು ಮಾತನ್ನ ಹೇಳ್ತಾನೆ, ತನ್ನ ತಂದೆಗೆ ಒಂದು ಮಾತನ್ನ ಹೇಳ್ತಾನೆ. ಈ ಮಾತನ್ನ ಅವರು ಕೋಟ್ ಮಾಡಿದ್ರಲ್ಲೂ ನನಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ಆತನ ತಂದೆ ದ ಅರ್ಲ್ ಆಫ್ ಸೆಲಿಸ್ಬರಿ, ಅವನಿಗೆ ಒಂದು ಮಾತನ್ನ ಹೇಳ್ತಾನೆ. ಯಾರ ಬಗೆಗೆ ಅಂದ್ರೆ ಡ್ಯೂಕ್ ಆಫ್ ಗ್ಲೋಸೆಸ್ಟರ್ ಬಗೆಗೆ ಈ ಮಾತನ್ನ ಹೇಳ್ತಾನೆ. ಅದೇನಂದ್ರೆ, ಸ್ಮೂತ್ ರನ್ಸ್ ದ ವಾಟರ್ ವೇರ್ ದಿ ಬ್ರೂಕ್ ಈಸ್ ಡೀಪ್. ಸ್ಮೂತ್ ರನ್ಸ್ ದಿ ವಾಟರ್ ವೇರ್ ದಿ ಬ್ರೂಕ್ ಈಸ್ ಡೀಪ್ ಅಂತಕ್ಕಂಥ ಒಂದು ಸಾಲು. ಶೇಕ್ಸ್ಪಿಯರ್ ನಮಗೆ ಯಾಕೆ ದೊಡ್ಡ ಲೇಖಕನಾಗ್ತಾನೆ ಅಂತಂದ್ರೆ, ಅವನ ನಾಟಕದ ಪ್ರತಿಯೊಂದು ಸಾಲಿನ ಹಿಂದೆ ಒಂದು ಐತಿಹಾಸಿಕತೆ ಇರ್ತದೆ. ಅದರ ಮೂಲ ಎಲ್ಲೆಲ್ಲೋ ಇರ್ತದೆ. ಅದು ಬೈಬಲ್ ನಲ್ಲಿ ಇರ್ಬೋದು, ಅದು ಗ್ರೀಕ್, ಲ್ಯಾಟಿನ್, ಕ್ಲಾಸಿಕಲ್ ಲಿಟರೇಚರ್ ನಲ್ಲಿ ಇರ್ಬೋದು, ಅಥವಾ ತನ್ನ ಕಾಲದ ಮುಂಚಿನ ಒಂದು ಪರಿಸರದಲ್ಲಿರ್ಬೋದು. ಹೀಗೆ ಎಲ್ಲೆಲ್ಲೋ ಅದರ ಮೂಲ ಇರ್ತದೆ. ನಾಟಕದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಶೇಕ್ಸ್ಪಿಯರ್ನ ನಾಟಕದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. 2ನೇದು, ಅದರ ಮೂಲವನ್ನ ಹುಡುಕಿ ಅದನ್ನ ಅರ್ಥ ಮಾಡಿಕೊಳ್ಳೋದು ಇನ್ನೂ ಕಷ್ಟ. ಇದು ಈಗಲೇ ಒಂದು ಮಾತನ್ನ ಹೇಳಿದ್ನಲ್ಲ, ಸ್ಮೂತ್ ರನ್ಸ್ ದ ವಾಟರ್ ವೇರ್ ದ ಬ್ರೂಕ್ ಈಸ್ ಡೀಪ್. ಇದು ಅಂದ್ರೆ ಮುಖದ ಮೇಲೆ
ನಗು ತೋರಿಸುವ ವ್ಯಕ್ತಿಯ ಒಳಗಡೆ ಸಂಕೀರ್ಣ ವಿಚಾರಗಳು, ಅಪ್ರತಿಮ ಬೌದ್ಧಿಕತೆ ಇರುವಂತೆ ಅಪಾಯಕಾರಿ ಮೋಸ, ವಂಚನೆ, ಷಡ್ಯಂತ್ರ ಕೂಡ ಹುದುಗಿರಲು ಸಾಧ್ಯ ಅಂತಕ್ಕಂಥ ಅರ್ಥವನ್ನ ಹೊಡಿಸ್ತಕ್ಕಂಥ ಒಂದು ಸಾಲು ಇದು. ಇಂಥ ಅನೇಕ ಸಾಲುಗಳನ್ನ ನಾವು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಕಾಣಬಹುದು. ಎಸ್ಪೆಷಲಿ ಸೀಸರ್ ಕ್ಯಾಶಿಯಸ್ ಬಗ್ಗೆ ಆಡ್ತಕ್ಕಂಥ ಮಾತುಗಳು ಅದ್ಭುತವಾದಂತ ನಾಟಕ. ಇದರ ಮೂಲ ಕ್ಲಾಸಿಕಲ್ ಲ್ಯಾಟಿನ್ ದಲ್ಲಿದೆ. ಈ ಸಾಲಿನ ಮೂಲ ಅಲೆಕ್ಸಾಂಡರ್ ದ ಗ್ರೇಟ್ ಬಗ್ಗೆ ಈ ನಾಣ್ಣುಡಿ ಚಾಲ್ತಿಯಲ್ಲಿತ್ತು. ಅಂದ್ರೆ ದ ಡೀಪೆಸ್ಟ್ ರಿವರ್ಸ್ ಫ್ಲೋ ವಿತ್ ದಿ ಲೀಸ್ಟ್ ಸೌಂಡ್. ದ ಡೀಪೆಸ್ಟ್ ರಿವರ್ಸ್ ಫ್ಲೋ ವಿತ್ ದಿ ಲೆಸ್ ಸೌಂಡ್. ಅಂದ್ರೆ ಆಳವಾದ ನದಿಗಳು ಕಡಿಮೆ ಸಪ್ಪಳ ಮಾಡುತ್ತಾ ಹರಿಯುತ್ತವೆ. ಆಳವಾದ ನದಿಗಳು ಕಡಿಮೆ ಸಪ್ಪಳ ಮಾಡುತ್ತಾ ಹರಿಯುತ್ತವೆ ಅಂತಕ್ಕಂಥದ್ದು. ಸೊ ಇದು ಒಂದು ವಿಷಯ ನಾನು ಹೇಳ್ಬೇಕಾಗಿತ್ತು. ಎರಡನೇದು ಏನಂತಂದ್ರೆ ಇಲ್ಲಿ ಅನ್ಚೆಕ್ಡ್ ಎಂಬಿಷನ್ ಅಂತಕ್ಕಂಥದ್ದು ಶೇಕ್ಸ್ಪಿಯರ್ನ ಬಹುತೇಕ ಐತಿಹಾಸಿಕ ನಾಟಕಗಳಲ್ಲಿ, ರುದ್ರ ನಾಟಕಗಳಲ್ಲಿ ಮತ್ತು ಗ್ರೀಕ್ ನಾಟಕಗಳಲ್ಲಿ ಬರ್ತದೆ. ಇದು ಮನುಷ್ಯನ ಮೂಲಭೂತ ಸಮಸ್ಯೆ. ಆಸೆ ಮಹತ್ವಾಕಾಂಕ್ಷೆಯಾಗಿ ಮಾರ್ಪಡುತ್ತದೆ. ಮಹತ್ವಾಕಾಂಕ್ಷೆ ಅದು ನಿಯಂತ್ರಣ ತಪ್ಪಿದರೆ ಅದರಿಂದ ಮನುಷ್ಯನಿಗೆ ಒಳ್ಳೇದಾಗುದಿಲ್ಲ, ಸಮಾಜಕ್ಕೆ, ನಾಡು ನುಡಿಗೆ ಒಳ್ಳೇದಾಗುದಿಲ್ಲ. ಎಂಬಿಷನ್ ಇಸ್ ಫೈನ್, ಬಟ್ ಓವರ್ ಎಂಬಿಷಿಯಸ್ ಆದ್ರೆ ಒಬ್ಬ ರಾಜ ಅಥವಾ ಒಬ್ಬ ಮನುಷ್ಯ ಅದರಿಂದ ಅನೇಕ ತಾಪತ್ರಯಗಳು ಉಂಟಾಗ್ತವೆ ಅನ್ನೋದನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾನೆ. ಮತ್ತೊಂದು ಅಧಿಕಾರದ ಭ್ರಷ್ಟ ಸ್ವಭಾವ, ದಿ ಕರಪ್ಟಿಂಗ್ ನೇಚರ್ ಆಫ್ ಪವರ್. ಅಧಿಕಾರ ಬಂದ ಮೇಲೆ ಮನುಷ್ಯ ಸರಿಯಾಗಿರ್ತಾನೆ ಅನ್ನೋದಕ್ಕೆ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ. ವೆನ್ ಯು ಪವರ್ ಯು ಮೇ ಬಿ ನಾರ್ಮಲ್, ಯು ಮೇ ನಾಟ್ ಬಿ ನಾರ್ಮಲ್. ಪ್ರಶ್ನೆ ಏನಂತಂದ್ರೆ ಅಧಿಕಾರ ಬಂದಾಗ ಮನುಷ್ಯ ಭೂಮಿಯ ಮೇಲೆ ಇರಬೇಕು. ಆದರೆ ಅಧಿಕಾರ ಬಂದಾಗ ಅನೇಕ ಜನರು ಆಕಾಶದಲ್ಲಿ ತೇಲಾಡ್ತಾ ಹೋಗ್ಬಿಡ್ತಾರೆ. ಅವರಿಗೆ ಭೂಮಿಯೊಂದಿಗೆ ಸಂಪರ್ಕವನ್ನೇ ಕಳೆದುಕೊಂಡ್ಬಿಡ್ತಾರೆ. ಯಾವಾಗ ನಾವು ಭೂಮಿಯೊಂದಿಗೆ ಸಂಪರ್ಕವನ್ನು ಕಳೆದುಕೊಡ್ತೇವೆಯೋ ಆಗ ಭೂಮಿಯ ಮೇಲೆ ವಾಸಿಸುವ ಸಾಮಾನ್ಯ ಜನರ ಕಾಳಜಿಗಳು, ತಾಪತ್ರೆಗಳು, ಅವರ ಕನಸುಗಳು ನಮಗೆ ಅರ್ಥ ಆಗೋದಿಲ್ಲ. ಇದರ ಬಗೆಗೆ ಶೇಕ್ಸ್ಪಿಯರ್ ಬಹಳಷ್ಟು ಮಾತುಗಳನ್ನ ಇಲ್ಲಿ ಆಡಿದ್ದಾನೆ ಅಂತ ನನಗೆ ಅನಿಸ್ತದೆ. ಇನ್ನೊಂದು ದುರ್ಬಲ ರಾಜಕೀಯ ವ್ಯವಸ್ಥೆ, ಅದ್ರ ಬಗೆಗೆ ಪಲ್ಲವಿಯವರು ಸಾಕಷ್ಟು ಮಾತುಗಳನ್ನ ಆಡಿದ್ರು. ಮತ್ತೊಂದೇನಂದ್ರೆ ವಿಶ್ವಾಸಘಾತದ ದುರಂತ ಪರಿಣಾಮಗಳು, ದಿ ಟ್ರಾಜಿಕ್ ಕಾನ್ಸಿಕ್ವೆನ್ಸಸ್ ಆಫ್ ಬಿಟ್ರೇಯಲ್. ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳಲ್ಲಿ ವಿಶ್ವಾಸಘಾತದ ಪ್ರಶ್ನೆ ಬಂದೇ ಬರ್ತದೆ. ಅವನ ಕಾವ್ಯದಲ್ಲಿ, ಅವನ ಸುನಿತಗಳಲ್ಲಿ, ಅವನ ಎರಡು ದೀರ್ಘ ಕಾವ್ಯಗಳಲ್ಲಿ, ಅವನ ಬಹುತೇಕ ನಾಟಕಗಳಲ್ಲಿ ವಿಶ್ವಾಸಘಾತ ಬರ್ತದೆ. ಹ್ಯಾಮ್ಲೆಟ್ ನಾಟಕದ ವಸ್ತು ಅದೇ, ಮೆಕ್ಬೆತ್ ನಾಟಕದ ವಸ್ತು ಅದೇ. ಯಾವುದೇ ದುರಂತ ನಾಟಕದ ವಸ್ತು ಅದು ವಿಶ್ವಾಸಘಾತ. ಅಲ್ಲಿ ಹ್ಯಾಮ್ಲೆಟ್ ತಂದೆಗೆ ವಿಶ್ವಾಸಘಾತ ಆಗ್ತದೆ, ಡಂಕನ್ಗೆ ವಿಶ್ವಾಸಘಾತ ಆಗ್ತದೆ, ಸೀಸರ್ಗೆ ವಿಶ್ವಾಸಘಾತ ಆಗ್ತದೆ, ಡೆಸ್ಟಿಮ್ರಾಳಿಗೆ ವಿಶ್ವಾಸಘಾತ ಆಗ್ತದೆ. ಪ್ರತಿಯೊಂದು ನಾಟಕದಲ್ಲಿ ವಿಶ್ವಾಸಘಾತ ಆಗ್ತಾನೆ ಇರ್ತದೆ. ಧಾರವಾಡ ಕಟ್ಟೆಯ ಎಲ್ಲಾ ನನ್ನ ಬಂಧುಗಳಿಗೆ, ಸ್ನೇಹಿತರಿಗೆ ನಾನು ಹೇಳುವುದೇನಂದ್ರೆ ಯಾಕೆ ಶೇಕ್ಸ್ಪಿಯರ್ ತನ್ನ ಅನೇಕ ನಾಟಕಗಳಲ್ಲಿ ಈ ವಿಶ್ವಾಸಘಾತದ ಬಗ್ಗೆ ಬರಿತಾನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಶೋಧನೆಯನ್ನ, ಚಿಂತನೆಯನ್ನ ಮಾಡಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಪಲ್ಲವಿ ಅವರಿಗೆ ನಾನು ಧಾರವಾಡ ಕಟ್ಟೆಯ ಪರವಾಗಿ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಳ್ಳೆಯ ಉಪನ್ಯಾಸ, ಅರ್ಥಪೂರ್ಣವಾದ ಉಪನ್ಯಾಸ, ಬಹಳ ಸರಳವಾಗಿ, ಸಹಜವಾಗಿ ನಮಗೆಲ್ಲ ಮನದಟ್ಟಾಗುವಂತೆ ಅವರು ಉಪನ್ಯಾಸವನ್ನ ನೀಡಿದ್ರು. ಮತ್ತೆ ಕಟ್ಟೆಗೆ ಬನ್ನಿ ಮೇಡಮ್. ನಮ್ಮ ಕಟ್ಟೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಮಾತನಾಡಿ ಮತ್ತು ಕಟ್ಟೆಯ ವೇದಿಕೆಯಲ್ಲಿ ಆಡ್ತಕ್ಕಂತ ವಿದ್ವಾಂಸರ ಮಾತುಗಳನ್ನು ಕೇಳಿ ಚರ್ಚೆಯಲ್ಲಿ ಭಾಗವಹಿಸಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾವು ಗುರುವಾರ ಸೇರೋಣ. ಮತ್ತೆ ಗುರುವಾರ, ಶನಿವಾರ ನಮ್ಮ ಭೇಟಿ ಇದ್ದೇ ಇರ್ತದೆ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪಲ್ಲವಿಗೆ ಪೂರಕವಾಗಿ ಏನಾದ್ರು ಈ ನಾಟಕದ ಕುರಿತು ಮಾತುಗಳಿದ್ರೆ ದಯವಿಟ್ಟು ಅದನ್ನ ಹಂಚ್ಕೋಬಹುದು. ಯಾವ ಪ್ರಶ್ನೆಗಳು ಇಲ್ಲ ಅಂತ ಭಾವಿಸ್ತಾ
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಲ್ಲವಿ ಡಿ ಇಲ್ಕಲ್ ಅವರು ನಮ್ಮ ಕರೆಯನ್ನ ಮನ್ನಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಶೇಕ್ಸ್ಪಿಯರ್ನ ಅತ್ಯಂತ ಮಹತ್ವದ ಶೇಕ್ಸ್ಪಿಯರ್ನ 37 ನಾಟಕಗಳ ಕುರಿತಾಗಿ ನಾವು ಮಹತ್ವದ ಯೋಜನೆಯನ್ನ ಹಾಕೊಂಡು ಆ ನಿಟ್ಟಿನಲ್ಲಿ ನಾವು ಹುಡುಕ್ತಾ ಇರ್ಬೇಕಾದ್ರೆ ಪಲ್ಲವಿ ಅವರು ಈಗಾಗ್ಲೇ ಈ ಕುರಿತು ಅಂದ್ರೆ ಮತ್ತೊಂದು ಬೇರೆ ಒಂದು ವೇದಿಕೆನಲ್ಲಿ, ನಮ್ದೇ ವೇದಿಕೆನಲ್ಲಿ ಬೇರೆ ವಿಷಯವನ್ನ ಅವ್ರು ಇಟ್ಕೊಂಡು ಮಾತನಾಡಿದ್ರು. ಮತ್ತೆ ನಾವು ಶೇಕ್ಸ್ಪಿಯರ್ನ ಹೆನ್ರಿ VI ಭಾಗ 2 ಕುರಿತಾಗಿ ಮಾತನಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ತಮ್ಮ ಅತ್ಯಂತ ಆಸಕ್ತಿಯನ್ನ ತೋರಿಸಿ ತಮ್ಮ ಅಷ್ಟು ಮಾತುಗಳನ್ನ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಮೇಡಮ್. ಮತ್ತೆ ನಿಮ್ಮ ಮಾತುಗಳಿಗಾಗಿ ವೇದಿಕೆ ಸಿದ್ಧ ಇರುತ್ತೆ. ನೀವು ಹೀಗೆ ನಮ್ಮ ಜೊತೆಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೋ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಪ್ರಶಾಂತ್ ಮಾಂಡ್ರೆ ಅವರು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದ್ರು ಪ್ರಾರಂಭದಲ್ಲಿ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮೊಟ್ಟಿಗೆ ಪದಾಧಿಕಾರಿಗಳಾಗಿ ಕೆಲಸವನ್ನ ಕೈಗಳಾಗಿ ಕೆಲಸ ಮಾಡ್ತಿರುವಂತಹ ಶಿವರಾಜ್ ಸನ್ಮನಿ, ಹಾಗೇನೆ ಶಾಂತ ಅವ್ರಿಗೆ, ವಾಣಶ್ರೀ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಕಲಾಂತರ್ ಸರ್ ಕೂಡ ಇದ್ದಾರೆ, ಹಾಗೆ ಸಂಜೀವ್ ರಾಯಪ್ಪ ಅವರು ಇದ್ದಾರೆ. ಇನ್ನು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನೆರೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಧನ್ಯವಾದಗಳು. ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ಗುರುವಾರ ಸಂಜೆ 6 ಗಂಟೆಗೆ ಹಾಗೆ ಶನಿವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು, ನಮ್ಮೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.